सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ದೇವಿಯ ಚಿಂತಾಮಣಿ ಗೃಹ ಅದು ಇರುವಂಥ ಶ್ರೀಮನ್ ನಗರ, ಅದರ ಸ್ವರೂಪವನ್ನು ನಾವು ಭಾವಿಸಿಕೊಂಡು ಹೇಗೆ ಒಳೊಳಗೆ ಉದ್ಯಾನವನಗಳನ್ನು ದಾಟಿಕೊಂಡು ಒಂದು ದೊಡ್ಡ ಅರಮನೆ ಪ್ರವೇಶ ಮಾಡಿದಂತೆ ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಕೊನೆಗೆ ಒಳಗಡೆಗೆ ಬರಬೇಕಾದ್ರೆ ಹಾಗೆ ಬರುವಾಗ ಕೊನೆಯ ಒಂದು ಮೆಟ್ಟಿಲು ಅಂದರೆ ಕೊನೆಯ ಪ್ರಾಕಾರ, ಈಗ ದೇವಸ್ಥಾನ ಅಂತ ಕಲ್ಪನೆ ಮಾಡಿ. ದೇವಸ್ಥಾನಗಳಲ್ಲಿ ಸಾಮಾನ್ಯ ಮಿನಿಮಮ್ ಅಂದರೆ 3 ಪ್ರಾಕಾರ ಇರುತ್ತೆ. 3, 5, 7, 9 ಹೀಗೆ ಪ್ರಾಕಾರಗಳು ಇರುತ್ತೆ. ಅದು ನಾವು ಬಹಳ ಹಿಂದೆ ಹೇಳ್ಕೊಂಡಿದ್ದೇವೆ, ದೇವಸ್ಥಾನ ಬೇರೆ ಅಲ್ಲ, ನಮ್ಮ ಶರೀರ ಬೇರೆ ಅಲ್ಲ ಅಂತ. ಅದರಿಂದ ದೇಹೋ ದೇವಾಲಯ ಪ್ರೋಕ್ತಃ ದೇಹಿ ದೇವೋ ನಿರಂಜನಃ ಎಂಬುದಾಗಿ ನಮ್ಮ ದೇಹದ ಒಳಗೆ ಇರುವವನೇ ನಿರಂಜನನಾದಂಥ ಪರಮಾತ್ಮ. ದೇಹವೇ ದೇವಾಲಯ. ಆ ದೇಹದ ತತ್ವವನ್ನೇ ಹೊರಗಡೆ ಒಂದು ಸ್ಟ್ರಕ್ಚರ್ ಆಗಿ, ಅಂದರೆ ಒಂದು ಟೆಂಪಲ್ ಆರ್ಕಿಟೆಕ್ಚರ್, ಅಂದರೆ ಒಂದು ಸ್ಟ್ರಕ್ಚರ್ ಆಗಿ ಹೊರಗಡೆ ಕೊಟ್ಟಿರೋದು ನಮ್ಮ ಶರೀರನೇ. ನಾವು ಇವಾಗ ಶ್ರೀ ವಿದ್ಯಾ, ಶ್ರೀಚಕ್ರ ಏನೇನೋ ಹೇಳ್ತಿದ್ದೇವಲ್ಲ, ನಮಗೆ ಒಳಗಡೆ ನೋಡೋ ಕಣ್ಣಿಲ್ಲದ ಕಾರಣ ಹೊರಗಡೆ ಹೇಳ್ತಾ ಇರೋದು. ಆದರೆ ಒಳಗಡೆನೇ ಇದಿದೆ ಅನ್ನುವುದನ್ನ ಈಗ 3 ದಿವಸದಿಂದನೂ ಹೇಳಿಕೊಂಡು ಬಂದಿದ್ದೇವೆ. ಹಾಗೆ ದೇವಾಲಯದಲ್ಲಿ ಕೂಡ 3, 5, 7 ಪ್ರಾಕಾರಗಳಿದ್ರೆ 9. 8ನೇ ಪ್ರಾಕಾರನು ದಾಟಿದ ಮೇಲೆ 9ನೇ ಪ್ರಾಕಾರ ಗರ್ಭಗುಡಿ ಇರುತ್ತಲ್ವಾ. ಗರ್ಭಗುಡಿಯ ಹಿಂದಿನ ಅಂದ್ರೆ ಗರ್ಭಗುಡಿ ಅಂದ್ರೆ ಅದರ ಪಕ್ಕಕ್ಕೆ, ಈಗ ನಾವು ಚಾಮುಂಡಿ ಬೆಟ್ಟ ನೆನೆಸ್ಕೊಂಡ್ರೆ ದೇವಿ ಹತ್ರ ಹೋಗಕ್ ಮುಂಚೆ ಈ ಎಡ ಪಕ್ಕಕ್ಕೆ ಕಲ್ಲಿತ್ತು. ಇವಾಗ ಹೇಗಿದೆ ಗೊತ್ತಿಲ್ಲ, ನಾನು 40 ವರ್ಷಕ್ಕೆ ಹೆಚ್ಚಾಯ್ತು. ಅಲ್ಲಿ ಆ ಎಡಗಡೆ ಕಲ್ಲಲ್ಲಿ ಕಾಯಿ ಒಡಿಬೇಕು. ಹಾಗೆ ಒಳಗಡೆ ನಾವು ದೇವಸ್ಥಾನಕ್ಕೆ ಇದು ಕೊಡೋ ಹಾಗಿಲ್ಲ. ಸಾಮಾನ್ಯ ಎಲ್ಲ ದೇವಸ್ಥಾನಗಳಲ್ಲಿ ಅದೊಂದು ಪದ್ಧತಿ. ಆ ಕಲ್ಲು ಒಡೆಯೋ ಜಾಗ ಇದೆಯಲ್ಲ, ಅದು ಕುರುಕುಲ್ಲ. ಅಂದ್ರೆ ಇಲ್ಲಿ ನಮ್ಮ ಒಂದು ಶರೀರದ ಒಳಗೆ ಕುರುಕುಲ್ಲ ಅಂದ್ರೆ ಯಾವುದು ಅಂತ ಹೇಳ್ಕೊಂಡ್ವಿ. ಯಾವುದು ಮೂಲ ಶಕ್ತಿಯಾದಂತಹ ಪರಾಶಕ್ತಿ ಇರುವಂತಹ ವಾಸ ಮಾಡುವ ಜಾಗ ಇದೆ, ಆ ಜಾಗದ ಬಾಗಿಲಿನಲ್ಲಿ ಇರುವವಳು ಅಂದ್ರೆ ಅಂತರ ಅಂತ ಹೇಳಿದ್ವಿ ನೋಡಿ. ಆ 2 ಯಾವುದು? ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ. ಆ ನಡುವಿನ ಅಂತರದಲ್ಲಿ ಇರುವವಳು ಅಂತ ಹೇಳಿಕೊಂಡ್ವಲ್ಲ. ಅದರಿಂದ ಇಲ್ಲಿ ನಾವು ಹೇಳಿದ್ದೇನು, ಗೇಟ್ ದಾಟಿದ್ವಿ, ಉದ್ಯಾನವನಗಳು ದಾಟಿದ್ವಿ, ಕದಂಬವನ ದಾಟಿದ್ವಿ, ಹೀಗೆಲ್ಲ ಬಂದ್ವಲ್ಲ. ಆ ದೇವಿ ದರ್ಶನ ಮಾಡುವ ಹಿಂದಿನಲ್ಲಿ ನಾವು ಹೇಳ್ಕೊಂಡಿದ್ದು ಕುರುಕುಲ್ಲ ಅಂತ. ಅದನ್ನ ಕುರುಕುಲ್ಲ ಅನ್ನುವುದನ್ನ ಬಲಿದೇವಿ ಎಂಬುದಾಗಿ ಕೂಡ ಕರೀತಾರೆ. ಆದ್ರಿಂದ ಎಷ್ಟೋ ಜನ ಭಯ ಪಡ್ತಾರೆ. ಅಂದ್ರೆ ಕುರುಕುಲ್ಲ ಅಂದ್ರೆ ಸಾಮಾನ್ಯ ದೇವಿ ಆರಾಧನೆ ಅಂದ್ರೇನೆ ಭಯ ಪಡ್ತಾರೆ. ದೇವಿಯ ಆರಾಧನೆ ಅಂದ್ರೆ ತಾಂತ್ರಿಕರದು, ಅದು ನಮ್ಮದಲ್ಲ ಅನ್ನುವಂಥವರು ಇದ್ದಾರೆ. ಹಾಗೆಲ್ಲ ಅಲ್ಲ ಇದು. ಅಂದ್ರೆ ತಾತ್ವಿಕವಾದ ಹಿನ್ನೆಲೆಯಲ್ಲಿ ಈಗ ದೇವಿಯ ಬಳಿಗೆ ನಾವು ಹೋಗ್ಬೇಕಾದ್ರೆ ಏನೆಲ್ಲ ಬಿಟ್ಟು ಹೋಗ್ಬೇಕು? ನಾನು ನನ್ನದು ಎನ್ನುವ ಭಾವ ಬಿಟ್ಟು ಹೋಗ್ಬೇಕು ಅಲ್ವೇ? ಯಾವುದು ಪರಮಾತ್ಮ ತತ್ವನೋ, ಪರಮಾತ್ಮ ಕೊಟ್ಟಿರುವಂತಹ ಶರೀರ, ಪರಮಾತ್ಮ ಕೊಟ್ಟಿರುವ ಇಂದ್ರಿಯ, ಪರಮಾತ್ಮ ಕೊಟ್ಟಿರುವ ಬುದ್ಧಿಯನ್ನ ಪರಮಾತ್ಮನಿಗೆ ಅರ್ಪಣೆ. ಆದ್ರಿಂದಲೇ ಕಾಯಿ ಒಡೆಯೋದು ಯಾಕೆ? ಕಾಯಿ ನಮ್ಮ ಶಿಖರದ, ನಮ್ಮ ತಲೆಯ ಒಂದು ತತ್ವ ಅದು. ಆದ್ರಿಂದ ಕಾಯಿನಲ್ಲಿ 3 ಕಣ್ಣು ಇರುವಂತೆ ನಮ್ಮ ಈ ಎಲ್ಲವನ್ನ, ಆದ್ರಿಂದ ಪೂರ್ಣ ಫಲ ಅಂದಾಗ್ಲೂ ನಮ್ಮನ್ನೇ ನಾವು ಅರ್ಪಣೆ ಮಾಡೋದು. ಇವತ್ತು ತತ್ವ ಬಿಟ್ಟು ಹೋಗ್ಬಿಟ್ಟಿರೋದ್ರಿಂದ ನಾವು ಏನೋ ಒಂದು ಅಭಿಪ್ರಾಯದಲ್ಲಿ ಯಾವುದೇ ವ್ರತ ನೇಮ ಪೂಜೆ ಮಾಡಿದ್ರು ಇದಂ ಫಲಂ ಮಯ ದೇವ ಸ್ಥಾಪಿತಂ ಪುರತಸ್ತ್ವಯ, ಈ ಫಲವನ್ನ ನಿನ್ನ ಮುಂದೆ ಇಟ್ಟಿದ್ದೇನೆ, ಅನೇನ ಸಕಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ, ಈ ಒಂದು ಪೂರ್ಣ ಫಲದಿಂದ ನನಗೆ ಜನ್ಮ ಜನ್ಮಗಳಲ್ಲಿ ಸಕಲ ಫಲ ದೊರಕಲಿ. ಹಾಗೆ ನಾವು ನಮ್ಮನ್ನೇ ಆ ಪೂರ್ಣ ಫಲ ಅಂದ್ರೆ ಅದು ನಮ್ಮನ್ನ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಾಗ ಪರಮಾತ್ಮ ನಮಗೆ ಜನ್ಮ ಜನ್ಮಕ್ಕೂ ಕೂಡ ತನ್ನನ್ನು ತಾನು ಕೊಟ್ಕೊಳ್ತಾನೆ, ನಮ್ಮ ಸೇವಕನಾಗಿರ್ತಾನೆ, ನಾವು ಹೇಳಿದಂತೆ ಕೇಳ್ತಾನೆ ಅನ್ನುವಂತಹ ಭಕ್ತರ ಕಥೆಯನ್ನ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಕುರುಕುಲ್ಲ ಅನ್ನುವ ಜಾಗದಲ್ಲಿ
ನಮಸ್ಕಾರ ತಲೆ ಇಟ್ಟು ತಲೆ ಎತ್ತಿದ ಮೇಲೆ ಕಾಯಿ ಒಡೆಯೋದು ಹಿಂದಿನ ಪದ್ಧತಿನ ಹೇಳೋದು. ಎಲ್ಲ ದೇವಸ್ಥಾನಗಳಲ್ಲಿ ಹಾಗೆ ಇದ್ದಿದ್ದು. ದೇವಿ ದೇವಸ್ಥಾನ ಅಂತ ಮಾತ್ರ ಅಲ್ಲ, ಯಾವುದೇ ದೇವಸ್ಥಾನದಲ್ಲೂ ಗರ್ಭಗುಡಿಯಲ್ಲಿ ಕಾಯಿ ಒಡೆಯೋ ಪದ್ಧತಿ ಇಲ್ಲ, ಹೊರಗಡೆನೆ ಕಾಯಿ ಒಡೆಯೋದು. ಆ ಕಾಯಿ ಒಡೆಯುವ ಜಾಗ ಕುರುಕುಲ್ಲ ಅನ್ನುವಂಥ ಜಾಗ. ಅಲ್ಲಿ ಮೊದಲಿಗೆ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಂಡು ಎಲ್ಲ ನಮ್ಮ ಸರ್ವಸ್ವವನ್ನು ಆ ಶಿಲೆಗೆ, ಕುರುಕುಲ್ಲ ಅನ್ನುವ ದೇವಿಗೆ, ಅದರಿಂದ ಅದು ಬಲಿದೇವಿ ಅಂದ್ರೆ ನಮ್ಮ ಗರ್ವ, ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ ಎರಡ ನಮ್ಮೊಳಗಿರೋದು. ಆ ಎಲ್ಲವನ್ನ ದೇವಿಯ ಪದತಲದಲ್ಲಿ ಅರ್ಪಣೆ ಮಾಡಿ ಆನಂತರ ಕಾಯನ್ನು ಒಡೆದು, ಅಮ್ಮ ಇದು ನಿನ್ನ ಪದತಲಕ್ಕೆ ಅರ್ಪಿತ ಅಂದ್ರೆ ಹಾಗೆ ಇದನ್ನ ನೀನು ನಿನ್ನದಾಗಿಸಿಕೋ ಅನ್ನುವ ಭಾವದಲ್ಲಿ ಬರುವಂಥದ್ದು ಈ ಕುರುಕುಲ್ಲ ಎನ್ನುವಂಥ ಒಂದು ತತ್ವ. ಹಾಗೆ ಆ ಕುರುಕುಲ್ಲ ದೇವಿಯೇ ಎಲ್ಲ ಜಾಗದಲ್ಲಿ ಇದೆ, ಪ್ರತಿ ಇದರಲ್ಲಿ. ಹಾಗೆ ಪ್ರತಿ ಜೀವಿಯ ಒಳಗೂ ಇದೆ. ಪ್ರತಿ ದೇವಾಲಯದಲ್ಲಿ ಹೇಗಿದೆ ಹಾಗೆ ಪ್ರತಿ ಜೀವಿಯೊಳಗೂ ಇದೆ. ಮೊದಲೇ ಹೇಳ್ಕೊಂಡಿದ್ದೇವೆ, ದೇಹದಲ್ಲಿರುವ ದೇವಾಲಯವನ್ನ ತಿಳಿಯಲಾರದ ಕಾರಣ ನಾವು ಹೊರಗಡೆ ದೇವಾಲಯವನ್ನು ಸ್ಥಾಪಿಸಿಕೊಂಡು ಹೊರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೇವೆ. ಹಾಗೆ ಇದನ್ನ ತಿಳ್ಕೊಂಡ್ರೆ ಅದು ಸುಲಭ ಇದೆ. ಆದ್ರಿಂದ ಅದು ಅದು ಇದನ್ನ ತಿಳ್ಕೊಳಕ್ಕಾಗಲ್ಲ ಅನ್ನಕ್ಕೆ ಅಲ್ಲಿ ಹೋಗಿ ಅದು ತಿಳಿತಾ ಇದರ ಒಳಗಡೆ ನಾವು ಪ್ರವೇಶ ಮಾಡಬೇಕು. ಈಗ ಅಂಥ ಕುರುಕುಲ್ಲ ಕುಲೇಶ್ವರಿ ಆದ ದೇವಿ. ಆದ್ರಿಂದಲೇ ಕುರುಕುಲ್ಲ ಆದ್ಮೇಲೆ ನಾವು ಹೇಳಿರೋದು ಕುಲೇಶ್ವರಿ. ಯಾವುದಕ್ಕೆ? ಜ್ಞಾನೇಂದ್ರಿಯಗಳ ಕುಲ, ಕರ್ಮೇಂದ್ರಿಯಗಳ ಕುಲ, ಹಾಗೆ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳ ಕುಲ, ಹಾಗೆ ಶರೀರದಲ್ಲಿರುವ ರಕ್ತ ಮಾಂಸ ಮೇದೋ ಮಜ್ಜಾದಿಗಳ ಕುಲ, ಆ ಎಲ್ಲಕ್ಕೆ ಒಡತಿಯಾಗಿರುವ ದೇವಿ. ಈಗ ಅವಳು ಎಲ್ಲಿದ್ದಾಳೆ? ಈಗ ಬಂದಿದೀವಲ್ಲ, ಹತ್ರ ಬಂದಿದ್ದೇವೆ. ಕುಲಕುಂಡ ಆಲಯ. ಅರಮನೆಗೆ ಬಂದ್ರೆ ರಾಜನ ದರ್ಶನ ಮಾಡಬೇಕಾದ್ರೆ ಎಷ್ಟು ಜನರನ್ನ ಪಾಸ್ ಹಾಕೊಂಡು ಬರ್ಬೇಕಲ್ವಾ? ಎಷ್ಟು ಜನರ ಅನುಮತಿ ತಗೊಳ್ಬೇಕು? ಒಂದು ಟಿಕೆಟ್ ತಗೊಂಡಿದ್ರೆ ಆ ಟಿಕೆಟ್ ಅನ್ನು ಎಷ್ಟು ಕಡೆ ತೋರಿಸ್ಬೇಕು, ಎಷ್ಟು ಕಡೆ ಟೆಸ್ಟ್ ಮಾಡಬೇಕು. ಈಗ ಮಿನಿಸ್ಟರ್ಗಳು ಬಂದ್ರು ಅಷ್ಟೇ, ನಮ್ಮ ಮೈಯೆಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಕಳಿಸ್ಕೊಡ್ತಾರಲ್ಲ, ಆ ರೀತಿಯಲ್ಲಿ ಆ ದೇವಾಲಯದ ಒಳಗೆ ಬಂದಾಗ ಕುಲಕುಂಡ ಅನ್ನುವುದು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಮೂಲಾಧಾರ ಎಂಬ ಜಾಗದಲ್ಲಿ ಕುಲಕುಂಡ ಎಂಬುದು ಇದೆ. ಅದನ್ನ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ. ಹೇಗೆ ಅಂದ್ರೆ ಮೂಲಾಧಾರದಲ್ಲಿರುವುದೇ ಸಕಲ ಬಲ. ಅದರಿಂದಲೇ ಮೂಲಾಧಾರಕ್ಕೆ ಬ್ರೈನ್ಗೆ ಎಷ್ಟು ಪ್ರಾಧಾನ್ಯನೋ ಅಂದ್ರೆ ತಲೆಯ ರಕ್ಷಣೆಗೆ ಎಷ್ಟು ಪ್ರಾಧಾನ್ಯ ಅನ್ನೋ ಶಿರದಲ್ಲಿ, ಹಾಗೆ ಈ ಬೆನ್ನಿನ ಕೊನೆ ಇದೆಯಲ್ಲ ಆ ಜಾಗಕ್ಕೂ ಅಷ್ಟೇ ಪ್ರಾಶಸ್ತ್ಯ ಇದೆ. ಅಲ್ಲಿಗೆ ಒಂದು ಚೂರು ಪೆಟ್ಟು ಬಿದ್ರು ಅಪಾಯ, ವಿಪರೀತವಾದ ಅಪಾಯ. ಹಾಗೆ ಇಲ್ಲಿಗೆ ಪೆಟ್ಟು ಬಿದ್ರು ವಿಪರೀತವಾದ ಅಪಾಯ. ಅಂದ್ರೆ ಎರಡೂ ಇಡೀ ಶರೀರದ ನಿಯಂತ್ರಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ, ಪ್ರಧಾನ ಪಾತ್ರ ವಹಿಸಿದೆ. ಆದ್ದರಿಂದ ಈ ಮೂಲಾಧಾರ ಏನ್ ಮಾಡ್ತಾ ಇದೆ? ಪ್ರಾಣ ಅಪಾನಗಳು ತಂದು ತುಂಬುವ ಅಮೃತವನ್ನ ಇಡೀ ಶರೀರದಲ್ಲಿ ತಂದು ಕೊಡ್ತಾ, ಅದು ಹಂಚುತ್ತಾ ಇರೋದ್ರಿಂದಲೇ ಏನಾಗಿದೆ? ನಾವು ಆಕ್ಟಿವ್ ಆಗಿದ್ದೀವಿ, ನಾವು ಖುಷಿಯಾಗಿದ್ದೀವಿ, ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ. ಅದಕ್ಕೆ ಮುಖ್ಯ ಯಾರು? ಪ್ರಾಣ ಮೇಲಿಂದ ತರುವ ಅಮೃತ. ಅದನ್ನ ಅನೇಕ ಬಾರಿ ಹೇಳಿದ್ದೇವೆ. ಅದನ್ನೇ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಹೇಳುವಾಗ ಸುಧಾಸಾರ ಸಾರೈಹಿ, ಅಮೃತದ ಸಾರ. ಆ ಸಾರಗಳನ್ನ ಸುಧಾ, ಧಾರ, ಆಸಾರ. ಆಸಾರ ಅಂದ್ರೆ ಮಳೆ, ಆ ಅಮೃತದ ಧಾರೆಯ ಮಳೆ. ಅದರಿಂದ ಅದು ಎಲ್ಲಿಂದ ಬರ್ತಿದೆ? ಚರಣಯುಗಲ ಅಂತರ್ಗಲಿತೈಹಿ, ತಾಯಿಯ ಎರಡು ಪಾದ. ಈಗ ನಮ್ಮದೇ ಪಾದದಿಂದ ಮೇಲಕ್ಕೆ ಬಂದ್ರೆ ಎಲ್ಲಿಗೆ ನಿಲ್ಲುತ್ತೆ? ಆ ಎರಡರ ನಡುವೆ ಚರಣಯುಗಲ ಅಂತರ್ಗಲಿತೈಹಿ, ಅಲ್ಲಿಂದ ಹರಿದು ಬರ್ತಾ ಇದೆ. ಅದೇನು ಮಾಡ್ತಾ ಇದೆ? ಆ ಸುಧಾಸಾರ, ಸುಧಾ ಧಾರಾಸಾರ ಪ್ರಪಂಚಂ ಸಿಂಚಂತಿ. ತಾಯಿಯ ಆ ಅಮೃತ ಪ್ರಪಂಚಕ್ಕೆಲ್ಲ ಸಿಂಪಡಿಸ್ತಾ ಇದೆ. ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ, ಪ್ರಪಂಚ ಯಾವುದು? ನಮ್ಮ ಶರೀರದಲ್ಲಿ ನಮ್ಮನ್ನ ವಿಕಾಸಗೊಳಿಸುವಂತಹ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಚಿತ್ತ ಮನಸ್ಸು ಬುದ್ಧಿ ಅಹಂಕಾರ, ಇದೆಲ್ಲ ವಿಕಾಸಗೊಳ್ಳುವ ಕೇಂದ್ರಗಳು. ಆ ಕೇಂದ್ರಕ್ಕೆಲ್ಲ ಶಕ್ತಿ ಕೊಡ್ತಿರೋದು ಯಾರು? ಪ್ರಾಣ ತಂದು ತುಂಬುವ ಅಮೃತ. ಆದ್ರಿಂದ ಅದೇ ಸುಧಾಧಾರ ಸಾರೈಹಿ ಚರಣಯುಗಲ ಅಂತರ್ಗಲಿತೈಹಿ.
ಪ್ರಪಂಚಂ ಸಿಂಚಂತಿ. ಇಲ್ಲಿ ಶರೀರದಲ್ಲಾದರೆ ಮೂಲಾಧಾರದಿಂದ ಮೇಲೆದ್ದ ಅಮೃತ ಇಡೀ ಶರೀರವನ್ನ ಅಮೃತಮಯಗೊಳಿಸ್ತಾ ಇದೆ. ತಾಯಿಯ ಕೃಪೆಯಿಂದ ಪ್ರಪಂಚಕ್ಕೆ ಬಂದ್ರೆ, ವಿಶ್ವಾಂಡ ಬ್ರಹ್ಮಾಂಡಕ್ಕೆ ಬಂದ್ರೆ, ತಾಯಿಯ ಕೃಪೆಯಿಂದ ಸಿಂಪಡಿಸಲ್ಪಟ್ಟ ಅಮೃತ ಎಲ್ಲರನ್ನ ಅಮೃತಮಯವಾಗಿ ಗೊಳಿಸಿದೆ. ಅಯ್ಯೋ, ನಾವೆಲ್ಲ ಸತ್ತೋಗ್ತೀವಲ್ಲ. ಅಮೃತ ಅಂದ್ರೆ ಆನಂದ, ಸಂತೋಷ, ತೃಪ್ತಿ, ಆ ರೀತಿ. ಆದ್ರಿಂದ ಪ್ರತಿ ಜೀವಕ್ಕೆ ತೃಪ್ತಿ ಇದೆ ಅಲ್ವಾ? ಆ ರೀತಿಯಾದ ಆ ಸಂತೋಷ, ತೃಪ್ತಿ, ಆನಂದಗಳನ್ನ ತಾಯಿ ತನ್ನ ಒಂದು ಸುಧಾಧಾರ ಆಸಾರದ ಮೂಲಕ ಕೊಡ್ತಾ ಇದ್ದಾಳೆ. ಆದ್ರಿಂದ ಪುನರಪಿ ರಸಾಮ್ನಾಯ ಮಹಸಃ, ಮತ್ತೆ ಮತ್ತೆ ಏನ್ ಮಾಡ್ತಾಳೆ ಅವಳು? ಸಿಂಪಡಿಸಿದ ಮೇಲೆ ಖಾಲಿ ಆಯ್ತಲ್ವಾ, ಮತ್ತೆ ಕೆಳಗೆ ಬರ್ತಾಳೆ ಸಮುದ್ರದಿಂದ. ರಸಾಮ್ನಾಯ ರಸದ ಸಮುದ್ರ, ರಸದ ಸಮುದ್ರದಿಂದ ಮೇಲೆ ಎತ್ಕೊಂಡು ಹೋಗ್ತಾಳೆ, ಮತ್ತೆ ಸಿಂಪಡಿಸ್ತಾಳೆ. ಈಗ ನಾವು ಅಮೃತವನ್ನ ಏನ್ ಹೇಳಿದ್ವಿ? ಪ್ರಾಣ ಇಲ್ಲಿಂದ ಬಂದು ತಗೊಂಡಿದ್ದು ಒಳಗ್ ತಂತು, ಅದು ಶರೀರ ಎಲ್ಲ ಹರಡ್ತು. ಆದ್ರಿಂದ ನಮಗೆ ಸ್ಫೂರ್ತಿ ಬಂತು. ಒಂದೇ ಒಂದ್ ನಿಮಿಷ ಅನ್ನಿ ಹೆಂಗಾಗುತ್ತೆ ತಲ್ಲಣ ಅಲ್ವೇ? ಆದ್ರಿಂದ ಆ ಪ್ರಾಣ ಹೊರಗೆ ಹೋಗಿ ಒಳಗೆ ಬರದೇ ಇದ್ರೆ ಅಮೃತ ಇಲ್ಲ. ಅಮೃತ ಇಲ್ಲ ಅಂದ್ರೆ ಏನು ಇಲ್ಲ. ಮೊದಲು ಬುದ್ಧಿ ಮಂಕಾಗುತ್ತೆ ಅಲ್ವೇ? ತಲೆ ಎಲ್ಲ ದಿಮ್ಮಾಗುತ್ತೆ, ಕಣ್ಣು ಕಟ್ಲೆ ಬರುತ್ತೆ. ಆ ರೀತಿಯಲ್ಲಿ ತಾಯಿ ಏನ್ ಮಾಡ್ತಾ ಇದ್ದಾಳೆ? ತನ್ನ ಚರಣ ಯುಗಲ ಅಂತರ್ಗಲಿತೈಹಿ ಸುಧಾಧಾರ ಸಾರೈಹಿ ಪ್ರಪಂಚಂ ಸಿಂಚಂತಿ. ಮತ್ತೆ ಹೋಗಿ ಏನ್ ಮಾಡ್ತಾಳೆ? ರಸಾಮ್ನಾಯ ಮಹಸಃ, ಅದನ್ನ ಮೊಗೆದುಕೊಂಡು ಬರ್ತಾಳೆ. ಹಾಗೆ ಅಂತೆ ಅದೇ ರೀತಿ ಅವಾಪ್ಯ ಸ್ವಾಂ ಭೂಮಿಂ, ಹೀಗೆ ತರೋದು ಕೊಡೋದು ತರೋದು ಕೊಡೋದು ಆದ್ಮೇಲೆ ಅವಳಿಗೆ ವಿಶ್ರಾಂತಿ ಬೇಕಲ್ಲ. ತನ್ನ ಮನೆಗೆ ಹೋಗಿ ಅವಾಪ್ಯ ಸ್ವಾಂ ಭೂಮಿಂ, ತನ್ನ ಮನೆಯನ್ನ ಸೇರಿ, ಹೇಗೆ? ಭುಜಗ ನಿಭ, ಈ ಗತಿ ನಾವು ಮೊದಲು ಹೇಳಿದ್ದೇವೆ. ಪ್ರಾಣದ ಗತಿ, ಪ್ರಾಣ ಹೇಗಿದೆ? ಹೀಗೆ ಬಂದು ಹೀಗೋಗುತ್ತೆ, ಹಾಗೆ ಅಲ್ವೇ? ಆದ್ರಿಂದ ಭುಜಗ ನಿಭ ಗತಿ, ಅದರಿಂದ ಅದನ್ನ ಕುಂಡಲ, ಕುಂಡಲಿ, ಕುಂಡಲಿನಿ ಇತ್ಯಾದಿಯಾಗಿ ಕರೀತಾರೆ. ಈಗ ಇಲ್ಲಿ ಕುಲ ಕುಂಡಾಲಯ, ಆದ್ರಿಂದ ಆ ಗತಿ ಭುಜಗ ನಿಭ. ಅವಳು ಅಧ್ಯುಷ್ಟ ಎಲ್ಲಿ ವಾಸ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಸ್ವಂ ಆತ್ಮಾನಂ ಕೃತ್ವ, ತನ್ನನ್ನು ಸುರುಳಿ ಸುತ್ತಕೊಂಡು ಆ ಮೂಲಾಧಾರ ಎಂಬ ಕುಹರದ ಒಳಗೆ ಇದ್ಬಿಡ್ತಾಳೆ. ಆ ಮೂಲಾಧಾರ ಕುಹರವನ್ನೇ ಸ್ವಪಿಶಿ ಕುಲಕುಂಡೆ, ಕುಲಕುಂಡ ಅಂದ್ರೆ ಅದು. ಆ ಮೂಲಾಧಾರದಲ್ಲಿ ಒಂದು ಬಿಂದು ಇದೆಯಂತೆ. ಆ ಮೂಲಾಧಾರದಲ್ಲಿರುವ ಬಿಂದುವಿಗೆ ಕುಲಕುಂಡ ಎಂಬುದಾಗಿ ಹೆಸರು. ಆ ಕುಲಕುಂಡದಲ್ಲಿ ತಾಯಿ ಏನಾಗಿದ್ದಾಳೆ? ಈ ಅಮೃತವನ್ನೆಲ್ಲ ಹಂಚಿ ಒಳಗಡೆ ಸೇರ್ಕೊಂಡು ಹಾಯಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಾಪ್ಯ ಸ್ವಾಂ ಭೂಮಿಂ, ನಿನ್ನ ಮನೆಯನ್ನ ಸೇರಿ ನೀನೇನ್ ಮಾಡಿದಿ? ಸ್ವಪಿಶಿ, ಹಾಯಾಗಿ ಮಲ್ಕೊಂಡ್ಬಿಟ್ಟಿದೀಯೇ. ಅಂಥ ಕುಲಕುಂಡ ಅಂದ್ರೆ ಕುಹರಿಣಿ, ಆ ಗುಹೆಯ ಒಳಗೆ ಮೂಲಾಧಾರದಲ್ಲಿರುವ ಬಿಂದು ಎಂಬ ಗುಹೆ, ಆ ಗುಹೆಯೊಳಗೆ ಯಾರಿದ್ದಾಳೋ ಅವಳನ್ನ ಕುಲಕುಂಡ ಆಲಯ ಎಂಬುದಾಗಿ ಕರೀತಾರೆ. ಆ ಲಯ ಅಂದ್ರೇನು? ಮನೆ ಅಲ್ಲ. ಎಲ್ಲಿಯವರೆಗೆ ಲಯ ಆಗಿದ್ದಾಳೆ? ತನ್ನೊಳಗೆ ಲೀನ ಮಾಡಿಕೊಳ್ಳುವಲ್ಲಿಯವರೆಗೆ ಲಯ ಆಗ್ಬಿಟ್ಟಿದ್ದಾಳೆ. ಆದ್ರಿಂದ ಅವಳಿಗೆ ಹೊರ ಯಾವುದೂ ಇಲ್ಲ. ಆ ದೇವಿ ಕುಲಕುಂಡ ಅನ್ನುವ ಜಾಗದಲ್ಲಿ ತಾನು ಪೂರ್ಣ ಲೀನ ಆಗಿ ಹೋಗಿದ್ದಾಳೆ, ಪರತತ್ವದ ಒಳಗೆ ಒಂದಾಗಿ ಹೋಗಿದ್ದಾಳೆ. ಹಾಗಿರುವುದರಿಂದ ಅವಳು ಕುಲಕುಂಡ ಆಲಯ. ಅದನ್ನೇ ವೇದ ಮಂತ್ರವು ಹೇಳುವಾಗ ಲೋಕಸ್ಯದ್ವಾರಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ಮಹಸ್ವತ್ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಾಂ ಚರಣನ್ನೋ ಲೋಕೆ ಸುಧಿತಾನ್ ದಧಾತು ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಚರಣ ಯುಗಲಾಂತರ್ಗಲಿತ, ಇಲ್ಲೂ ಅದೇ ಚರಣನ್ನೋ ಲೋಕೆ ಸುಧಿತಾನ್. ಸುಧಿತ ಏನು? ಅಮೃತ ಏನು ಕೊಡ್ತಿದೆ? ತೃಪ್ತಿ ಕೊಡ್ತಿದೆ, ಸಂತೋಷ ಕೊಡ್ತಿದೆ, ಆನಂದ ಕೊಡ್ತಿದೆ ಅಲ್ವೇ? ಇದು ಸುಧಿತ ಅಂದ್ರೆ ಅದೇ. ಸುಧಿತಾನ್ ದಧಾತು ಅಂದ್ರೆ ಆ ತೃಪ್ತಿಯನ್ನ, ಆನಂದವನ್ನ ಅದು ಕೊಡಲಿ. ಏನದು ಕೊಡೋದು? ಚರಣನ್ನೋ ಲೋಕೆ ಅಮೃತಂ, ಅಮೃತ. ಯಾವುದನ್ನ ಇಲ್ಲಿ ಸುಧಾಧಾರ ಸಾರೈಹಿ ಎನ್ನುವ ಮಂತ್ರ ಯಾವುದದು? ಸೌಂದರ್ಯ ಲಹರಿಯ ಮಂತ್ರದಲ್ಲಿ ನೋಡಿದ್ವೋ ಅದನ್ನೇ ವೇದ ಮಂತ್ರನು ಹೇಳುತ್ತೆ. ಅಂಥ ಆದ್ರಿಂದಲೇ ಏನು
ಪಾದೋಸ್ಯ ವಿಶ್ವಭೂತಾನಿ, ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡ ಅವನ ಪಾದ ಅಂದಾಗ್ಲೂ ಅದೇ ಅರ್ಥ. ಆ ಪಾದ ರೂಪ, ಚರಣಯುಗಲ ರೂಪದಲ್ಲಿ ಪಾದದಿಂದ ಅವನು ಅಮೃತವನ್ನ ತುಂಬಿ ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ಅಮೃತಮಯವಾಗಿ ಮಾಡಿದಾನೆ. ಅಮೃತಮಯವಾಗಿ ಮಾಡಿ ಅದು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿದಾನೆ. ಚಟುವಟಿಕೆಯಿಂದ ಯಾಕೆ ಚಟುವಟಿಕೆ? ಸಂತೋಷ ಹೊಂದಕ್ಕೆ, ಖುಷಿಯಾಗಕ್ಕೆ, ಆನಂದ ಪಡಕ್ಕೆ, ಇನ್ನೊಬ್ಬರನ್ನ ಆನಂದಗೊಳಿಸಕ್ಕೆ, ತೃಪ್ತಿ ಆದ್ರಿಂದ ಅಂಥ ಎಲ್ಲವನ್ನ ಮಾಡುತ್ತಾ ಇರುವ ಆ ಪರಮಾತ್ಮ ಶಕ್ತಿ ಎಲ್ಲಿ ಇದೆಯಪ್ಪ ಅಂದ್ರೆ ಕುಲಕುಂಡ ಎನ್ನುವ ಜಾಗದಲ್ಲಿ ಶರೀರದ ಒಳಗೆ ಇದೆ. ಆ ಆಲಯ ಮತ್ತೆ ಪರಮಾತ್ಮ ತತ್ವದ ಒಳಗೆ ಲೀನ ಆಗೋ ಹಾಗಿದೆ. ಆ ಕುಲಕುಂಡ ಅನ್ನೋದು ಎಲ್ಲಿದೆ ಅಂದ್ರೆ ಮೂಲಾಧಾರದಲ್ಲಿ ಒಂದು ಬಿಂದು ಇದೆ. ಆ ಬಿಂದುವಿನ ಒಳಗೆ ಇದೆ. ಮೊದಲೇ ಹೇಳಿದಂತೆ ಇದನ್ನೆಲ್ಲ ನಾವು ಬರಿಗಣ್ಣಿಂದ ನೋಡಕ್ಕಾಗಲ್ಲ. ಒಳಗಡೆಗೆ ಕಣ್ಣನ್ನ ತಿರುಗಿಸಿ ಇದನ್ನೆಲ್ಲ ಅಭ್ಯಾಸ ಮಾಡುವ ಈಗ ಬೇರೆ ಬೇರೆ ಪದ್ಧತಿಗಳು ಬಂದಿದೆ. ಏನು ಚಕ್ರದ ಧ್ಯಾನ ಇತ್ಯಾದಿಗಳನ್ನ ಹೇಳಿಕೊಡ್ತಾರೆ. ಆ ಥರದ್ದೆಲ್ಲ ಇದೆ. ನನಗದರ ಪರಿಚಯ ಇಲ್ಲ. ಆದರೆ ಆ ರೀತಿಯಾಗಿ ಒಂದೊಂದು ಚಕ್ರವನ್ನ ಅನುಭವಿಸ್ತಾ ಎಲ್ಲ ಚಕ್ರದಲ್ಲಿ ಅಮೃತ ಇದೆ. ಒಂದೊಂದು ಚಕ್ರದಲ್ಲಿ ಏನಿದೆ? ಕಮಲಗಳಿದೆ. ಒಂದೊಂದು ಚಕ್ರದ ಕಮಲ ಅರಳಬೇಕು. ಅದು ಅರಳಿದಾಗ ವರ್ಣಗಳು ಬರುತ್ತೆ. ಆ ವರ್ಣಗಳಿಂದ ಮಂತ್ರಗಳು ಬರುತ್ತೆ. ಇದನ್ನೆಲ್ಲ ಭಾವಿಸಿಕೊಳ್ಳುತ್ತಾ, ಇದು ಮೊದಲಿಗೆ ಕಲ್ಪನೆ ಅಂದ್ರೆ ಇಮ್ಯಾಜಿನರಿ. ಆನಂತರ ನಿಜವಾಗಿ ಧ್ಯಾನ ಮಾಡ್ತಾ ಅದನ್ನೇ ಜೀವನದಲ್ಲಿ ಪಡೆಯೋದಕ್ಕೂ ಸಾಧ್ಯ ಇದೆ. ಆದರೆ ನಮ್ಮಂಥ ಮತ್ತೆ ಹೇಳ್ತೇನೆ, ನಮ್ಮಂಥ ಸಾಧಾರಣರಿಗೆ ಅದಲ್ಲ. ಆದರೆ ಇಲ್ಲಿ ನಾಮಗಳಿದೆ. ನಾಮಗಳ ಅರ್ಥವನ್ನ ನಾವು ತಿಳ್ಕೊಂಡು, ಓ ಇದೊಂದು ತತ್ವ ಇದೆಯಪ್ಪ, ಹೀಗೊಂದು ಸಿದ್ಧಾಂತ ಇದೆ, ಹೀಗೊಂದು ಧ್ಯಾನ ಕ್ರಮ ಇದೆ, ಯೋಗ ಕ್ರಮ ಇದೆ, ಅದು ತಿಳ್ಕೊಂಡ್ರೆ ಸಾಕು. ಮೂಲಾಧಾರ ಅನ್ನುವುದು ಎಲ್ಲಿದೆ ಅಂದಾಗ ನಾವು ಕುಳಿತುಕೊಳ್ಳುವ ಜಾಗ, ನಮ್ಮ ಇದು ನೆಲಕ್ಕೆ ತಗಲುತ್ತಲ್ಲ ಮೈ, ಆ ಜಾಗದಲ್ಲಿ ಅದು ಇದೆ ಅನ್ನುವುದಾಗಿ ಹೇಳುತ್ತಾರೆ. ಅಲ್ಲಿರುವಂಥ ಶಕ್ತಿಯನ್ನ ನಾವು ಮೇಲೆತ್ತಬೇಕಾದ್ರೆ ನಮ್ಮ ಹಿಮ್ಮಡಿಯ ಭಾಗವನ್ನ ಅಲ್ಲಿಗೆ ಒತ್ತಿದಾಗ ಅಲ್ಲಿ ಅದು ತಡೆ ಹಿಡಿಯಲ್ಪಡುತ್ತೆ. ಯಾವುದನ್ನ ಈಗ ನಾವು ಹೇಳಿದ್ವಿ, ಚರಣಯುಗಲಾಂತರ್ಗಲಿತ ಸುಧಾಧಾರ ಸಾರ, ಅದು ಕೆಳಮುಖಕ್ಕೆ ತಡೆ ಹಿಡಿದ್ರೆ ಮೇಲಕ್ಕೆ ಬರುತ್ತೆ. ಹಾಗೆ ಅದು ಮೇಲಕ್ಕೆ ಹತ್ತುವಾಗ ನಾವು ಹೊಂದುವ ಅನುಭವಗಳು ಇದು ಮತ್ತೆ ಯಾರು ಗುರುವಿನ ಮಾರ್ಗದರ್ಶನ ಇಲ್ಲದೆ ಪ್ರಯತ್ನ ಮಾಡೋದಲ್ಲ. ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಇದನ್ನ ಶುಕಮುನಿಗಳು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ. ಹಾಗೆ ನಾವು ಗೊತ್ತಿಲ್ಲದೆ ನಾವೇ ಏನೇನೋ ಅನುಷ್ಠಾನ ಮಾಡಕ್ ಹೋಗಬಾರ್ದು. ನಮಗೆ ಗೊತ್ತಿರುವುದು ಇಷ್ಟಿದೆ, ಕೈ ಮುಗಿದು ಅಮ್ಮ ಕಾಪಾಡು ಅಂತ ಕೇಳಿದರೆ ಸಾಕು, ಅವಳು ಕಾಪಾಡ್ತಾಳೆ. ಅಷ್ಟು ಮಾತ್ರ ಅಲ್ಲ, ಇಷ್ಟು ಕಾಲ ನಾವು ನೋಡಿದ್ದೇವೆ, ನಮ್ಮ ಸರ್ವ ಮೊರೆಯನ್ನ ಕೇಳುತ್ತಾಳೆ. ನಮಗೆ ಬಲದಲ್ಲಿ, ಎಡದಲ್ಲಿ, ಹಿಂದೆ, ಮುಂದೆ, ಮೇಲೆ, ಕೆಳಗೆ, ಆಚೆ ಈಚೆ ಸುತ್ತುಗಟ್ಟಿ ನಮ್ಮ ರಕ್ಷಣೆಗೆ ಸದಾ ಕಟ್ಟೆಚ್ಚರದಲ್ಲಿದ್ದಾಳೆ. ಜಾಗೃತನಲ್ಲಿ ನಾವು ನೋಡಿದ್ದೇವೆ. ಆಕೆ ಜಾಗೃತಳಾಗಿರ್ತಾಳೆ. ನನ್ ಕಂದ ಎಲ್ಲಿ ಬಿದ್ದೋಗ್ಬಿಡುತ್ತೋ, ನನ್ ಕಂದಂಗೆ ಎಲ್ಲ ಅಪಾಯ ಆಗುತ್ತೋ, ನನ್ ಕಂದಂಗೆ ಏನ್ ತೊಂದರೆ ಬರುತ್ತೋ, ನನ್ ಕಂದ ಎಲ್ಲಿ ವಿಪತ್ತಿಗೆ ಒಳಗಾಗುತ್ತೋ, ನಾವು ಯಾವುದೋ ಹುಚ್ಚು ಧೈರ್ಯದಿಂದ, ಹುಚ್ಚು ಬಲದಿಂದ, ಹುಚ್ಚು ಗರ್ವದಿಂದ ಏನೇನೋ ಮಾಡಕ್ ಹೋಗ್ಬೋದು. ಆದ್ರೆ ತಾಯಿ ಎಚ್ಚರದಿಂದ ಕಾಪಿಡ್ತಾ ಇರ್ತಾಳೆ. ಆದ್ರಿಂದ ಅಷ್ಟು ನಮಗೆ ಶ್ರದ್ಧೆ ಸಾಕು ನಮ್ಮ ವಿಷಯದಲ್ಲಿ. ಆದ್ರೆ ಇಲ್ಲೊಂದು ತತ್ವ ಇದೆ ಅನ್ನೋದನ್ನ ಹೇಳಬೇಕು. ಹಾಗಾಗಿ ಹೇಳ್ತಾ ಇದ್ದೇನೆ, ವಿಷಯದಲ್ಲಿ ಅಲ್ಲಿದೆ. ಹಾಗಾಗಿ ಮೂಲಾಧಾರವನ್ನ ಮುಟ್ಟಿದಾಗ ಅಲ್ಲಿ ಒಂದು ಬಿಂದು ಇದೆ. ಎಲ್ಲಾ ಕಡೆಯಲ್ಲಿ ಇಡೀ ಶರೀರವನ್ನ ತುಂಬಿಕೊಂಡಿರುವ ಪ್ರಧಾನವಾದ 3 ನಾಡಿಗಳಲ್ಲಿ ಇಡ ಮತ್ತು ಪಿಂಗಳ 2 ಪ್ರಧಾನವಾದ್ದು. ಅದನ್ನ ಇದು ಇಡ, ಇದು ಪಿಂಗಳ ಎಂಬುದಾಗಿ ನೋಡಿದ್ದೇವೆ. ಇವೆರಡು ಪ್ರವೃತ್ತಿ ನಿವೃತ್ತಿಯಾಗಿ ಅಂದ್ರೆ ಒಳಗೆ ಬರ್ತಾ ಹೊರಗೆ ಹೋಗುತ್ತಾ, ಕೆಲಸವನ್ನ ಮಾಡ್ತಾ ಕೆಲಸದ ಫಲವನ್ನ ಅನುಭವಿಸ್ತಾ, ಹೀಗೆ ಇಡೀ ಶರೀರವನ್ನ ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ, ಅದನ್ನ ಚೆನ್ನಾಗಿ ಇಡುವುದಕ್ಕೆ, ಅದರಿಂದ ಮುಂದೆ ಮುಂದೆ ಪರಂಪರೆ ಬೆಳೆಯುವುದಕ್ಕೆ, ಇದಕ್ಕೆಲ್ಲ ಸಹಾಯವಾಗಿ ಇದೆರಡಿದೆ. ಆ ಎರಡನ್ನ ಮೊದಲಿಗೆ ಏನ್ ಮಾಡಬೇಕು? ಒಂದು ಮಾಡಬೇಕು. 2 ದಾರದ ತುಂಡಿದ್ರೆ ಹೀಗಿದ್ರೆ ಆಗಲ್ಲ. ಎರಡನ್ನ ಒಂದು ಸಮ ಮಾಡಬೇಕು. ಹಾಗೆ ಎರಡನ್ನ ಒಂದು ಸಮ ಮಾಡಿ ಅದನ್ನ ಆ ತೂತೊಳಗೆ ಸೇರಿಸಬೇಕಾದ್ರೆ ಆ ಸಾಧನೆಗೆ ಎಷ್ಟೋ ಕಾಲ ಬೇಕಾಗುತ್ತೆ. ಹಾಗೆ ಮಾಡಿ ಅದನ್ನು ಸುಷುಮ್ನೆ ಒಳಗೆ ಸೇರಿಸಿದ ಸಮಯಕ್ಕೆ ಅದು ಢಗ್ ಅಂತ ಮೇಲೇಳುತ್ತೆ. ಇಂಥ ಒಂದು ಸಾಧನೆ ಎಲ್ಲಿ? ಕುಲಕುಂಡ ಎನ್ನುವ ಜಾಗ, ಮೂಲಾಧಾರದಲ್ಲಿರುವ ಬಿಂದು. ಆ ಬಿಂದುವಿನ ಒಳಗೆ
ಅದು ಪ್ರವೇಶಿಸಿದಾಗ ಅಲ್ಲಿ ನಮಗೆ ದೊರಕುವ ಅನುಭವವನ್ನ ಕುಲಕುಂಡ ಆಲಯ ಎಂಬ ನಾಮ ನಮಗೆ ತಿಳಿಸ್ತಾ ಇದೆ. ಆದ್ರಿಂದ ಕುಲಕುಂಡಾಲಯ ದೇವಿ ಅವಳ ಒಂದು ಇದರಿಂದ ನಾವು ಮುಂದಕ್ಕೆ ಬಂದ್ರೆ ಕೌಲ ಮಾರ್ಗ ತತ್ಪರ, ಕೌಲ ಮಾರ್ಗ ತತ್ಪರ ಸೇವಿತ. ಇಲ್ಲಿ ಮತ್ತೆ ನಾವು ಗಮನಿಸಬೇಕಾದ್ದು ಎರಡು ಭಾಗ. ಕೌಲ ಮಾರ್ಗ ಬಿಡಿ, ತತ್ಪರ ಸೇವಿತ. ಮೊದಲಿಗೆ ನಾವು ಪರಮಾತ್ಮನ ಸೇವೆಯನ್ನ ಮಾಡಬೇಕಾದ್ರೆ ಯಾವ ರೀತಿ ಸೇವೆ ಮಾಡಬೇಕು? ತತ್ಪರ ಸೇವಿತ. ನಾವು ಮಾಡುವ ಕೆಲಸವನ್ನೇ ಅನೇಕ ಬಾರಿ ಹೇಳಿಕೊಂಡಿರುವಂತೆ ತತ್ಪರ. ಏನು ಕೆಲಸ ಮಾಡ್ತಾ ಇದ್ದೀವಿ? ತತ್ ಅಂದ್ರೆ ಈಗ ಕಸ ಗುಡಿಸ್ತಾ ಇದ್ದೀನಿ. ತತ್ ಅಂದ್ರೆ ಕಸ ಗುಡಿಸೋದು, ಪರ ಅಂದ್ರೆ ಅದರ ಒಳಗೆ ಮನಸ್ಸು ಬುದ್ಧಿ ಇಂದ್ರಿಯ ನೆಡೋದು. ಆದ್ರೆ ನಾವು ಹೇಳ್ಕೊಂಡಾಗ ಅನ್ಸುತ್ತೆ ಕಸ ಗುಡಿಸುವಾಗ ಅದರಲ್ಲಿ ಮನಸ್ಸಿಡದೆ ಇನ್ನೇನ್ ಮಾಡಿರ್ತೀವಿ? ಯೋಚನೆ ಮಾಡಿ. ಪೊರಕೆ ಗುಡಿಸ್ತಾ ಇರುತ್ತೆ, ನಮ್ಮ ಮನಸ್ಸು ವಿಶ್ವ ಸುತ್ತಾ ಇರುತ್ತೆ. ಅದರ ನಂತರದ್ದು ಏನೇನೋ ಕೆಲಸಗಳು ಲೆಕ್ಕ ಆಗ್ತಿರುತ್ತೆ. ಕಸ ಗುಡಿಸಿ ವರ್ಷ ಬೆಳಗ್ಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಏನೇನೆಲ್ಲ ಯೋಜನೆಗಳನ್ನ ಮಾಡುತ್ತೆ. ಮನಸ್ಸು ಕಸದಲ್ಲಿ ನಿಂತಿದೆಯಾ ಯೋಚನೆ ಮಾಡಿ. ಹಾಗೆ ತತ್ಪರ ಅಂದಾಗ ಏನು ಕೆಲಸ ಮಾಡ್ತೇವೆ ಆ ಕೆಲಸದೊಳಗೆ ಮನಸ್ಸನ್ನ ತೊಡಗಿಸೋದು, ಇದು ಒಂದು ಧ್ಯಾನನೇ. ಅದನ್ನ ಅಭ್ಯಾಸ ಮಾಡಿದ್ರು ಸಾಕು. ಪಾತ್ರೆ ತೊಳೆಯುವಾಗ ಪಾತ್ರೆ ತೊಳೆಯೋದ್ರಲ್ಲಿ, ಕಸ ಗುಡಿಸುವಾಗ ಕಸ ಗುಡಿಸೋದ್ರಲ್ಲಿ, ಏನು ಗೋಡೆಗಳೆಲ್ಲ ಒರೆಸ್ತಾ ಇದ್ದೇವೆ ಅದರಲ್ಲಿ. ಹಾಗೆ ಯಾವ ಕೆಲಸ ಮಾಡ್ತಾ ಇದ್ದೇವೆ ಅದು ಯಾವುದೇ ಆಗಿರ್ಲಿ, ಯಾವುದು ಹೀನ ಅಲ್ಲ ಅನ್ನೋದನ್ನ ಅನೇಕ ಬಾರಿ ನೋಡಿದ್ದೇವೆ. ಅದನ್ನ ಅಭ್ಯಾಸ ಮಾಡಿದರೆ ಮಾಡ್ತಾ ಇದೀವಲ್ವಾ. ನಾನು ಕಸ ಗುಡಿಸ್ತಾ ಇದ್ದೇನೆ ಅಂತ ಕಸ ಪರಕೆ ತಗೊಂಡು ಕೈಯಲ್ಲಿ ಮರ ತಗೊಂಡು ಈಗ ಅಂದೆ ಅಷ್ಟೇ, ಮನಸ್ಸು ಹಾರಿದೆ. ಸ್ವಲ್ಪ ದೂರ ಬಂದಿದ್ದೇನೆ ಅಂದ್ರೆ ಹಿಂದಿಂದ ಬರುವಾಗ ಅರೆ ನಾನು ಕಸ ಗುಡಿಸ್ತಾ ಇದ್ದೆ, ನನ್ನ ಮನಸ್ಸು ನೋಡು. ಮತ್ತೆ ಎಳಕೊಂಡು ಬಂದು ಕಸ ಗುಡಿಸೋದ್ರಲ್ಲಿ ಮನಸ್ಸನ್ನ ನಿಲ್ಲಿಸಿ, ಮತ್ತೆ ಒಂದು ಚೂರು ಬಂದಿದ್ದೇವಷ್ಟೇ, ಪರಕೆ 2 ಹೆಜ್ಜೆ ಮುಂದೆ ಬಂದಿದೆ, ಮನಸ್ಸೆಲ್ಲಿ ಹೋಗಿದೆ? ಮತ್ತೆ ಎಳ್ಕೊಂಡು ಬರಬೇಕು. ಧ್ಯಾನ ಕ್ರಮದಲ್ಲೂ ಹಾಗೆ ಯದಾ ಯದಾ ಬಹಿಹಿ ನಿಸ್ಸರತಿ ಗೀತಾಚಾರ್ಯ ಹೇಳಿದಾನೆ. ಮನಸ್ಸು ಹೊರಗೆ ಬಂದಾಗೆಲ್ಲ ಎಳ್ಕೊಂಡ್ಬರ್ಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಅದೇ ಅಭ್ಯಾಸ ಮಾಡಿದ್ರೆ ಅದೊಂದು ಧ್ಯಾನ. ಅದೇ ದೇವರನ್ನ ತೋರಿಸಿ ಕೊಡುತ್ತೆ. ಅದೇ ನಮಗೆ ಬೇರೆ ಯಾವುದೋ ಧ್ಯಾನ, ಕಾಡಿಗೆ ಹೋಗು, ಮೆಡಿಟೇಷನ್ ಕ್ಲಾಸ್ಗೆ ಹೋಗು ಬೇಕಾಗಿಲ್ಲ. ಮನೆಯಲ್ಲಿ ನಾವು ಮಾಡುವ ಕೆಲಸದ ಒಳಗೆ ಆ ಇದನ್ನ ನಾವು ತಂದ್ಕೊಳಕ್ಕಾಗುತ್ತೆ. ಆದ್ದರಿಂದ ತತ್ಪರ, ಮಾಡುವ ಕೆಲಸದೊಳಗೆ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನ ಇಡಬೇಕು. ಮತ್ತೆ ಏನನ್ಕೋಬೇಕು? ಸೇವಿತ. ಇದು ಪರಮಾತ್ಮನ ಸೇವೆ. ನಾನು ಮಾಡ್ತಾ ಇರೋದು ಕಸ ಗುಡಿಸೋ ಕೆಲಸ ಇರಬಹುದು. ಮನೆ ಎಂಬುದು ಪರಮಾತ್ಮ ವಾಸ ಮಾಡುವ, ನಾವು ಕಸ ಗುಡಿಸೋದೇ ಅದಕ್ಕೆ. ಹೊಸಲು ತೊಳೆಯೋದು, ರಂಗೋಲಿ ಇಡೋದು ಎಲ್ಲ ದೇವರು ನಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ಅನ್ನಕ್ಕೆ. ಆದ್ರಿಂದ ದೇವರು ವಾಸಿಸುವ ಜಾಗ ಇದು. ಆದ್ರಿಂದ ನಾನು ಗುಡಿಸ್ತಾ ಇರೋದು ದೇವರ ಮನೆಯನ್ನ, ದೇವರು ಬಂದು ವಾಸ ಮಾಡುವುದಕ್ಕಾಗಿ ಕಸ ಗುಡಿಸ್ತಾ ಇದ್ದೇನೆ. ಅದು ಸೇವಿತ ಅಂದ್ರೆ ಮಾಡುತ್ತಾ ಇರುವ ಕೆಲಸ ಸೇವೆ, ಪರಮಾತ್ಮನ ಸೇವೆ. ಹಾಗೆ ಪಾತ್ರೆ ತೊಳೆಯೋದು ಯಾಕೆ? ಆಹಾರ ತಯಾರು ಮಾಡಕ್ಕೆ, ಕಾಫಿ ಬೆರೆಸಕ್ಕಿರ್ಲಿ, ಯಾತಕ್ಕೆ ಇರ್ಲಿ ಅಲ್ವೇ? ಆ ಪಾತ್ರೆ ಅದು ಯಾರಿಗೆ ಕೊಡ್ತಾ ಇದ್ದೇವೆ? ನಾವು ಕುಡಿತೇವೆ, ನಾವು ತಿಂತೇವೆ. ಆದ್ರೆ ಮೊದಲಿಗೆ ದೇವರಿಗೆ ಕೊಡಬೇಕು ಅಂತ ಹೇಳ್ಕೊಂಡಿದ್ದೇವೆ. ಯಾವುದನ್ನೇ ಕೈಗೆ ಬಂದ ತಕ್ಷಣ ದೇವರಿಗೆ ಕೊಡಬೇಕು. ಇದೆಲ್ಲವನ್ನ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಅಭ್ಯಾಸ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನು ಫಲ ಇದೆ ಅಂತ. ದೊಡ್ಡ ಸಾಧನೆ ಬೇಡ. ಈಗ ಉದಾಹರಣೆಗೆ ಕೈಗೆ ಏನೇ ತಗೊಂಡ್ರು ಅಂತ ಹೇಳಿದಂತೆ, ಕೈಗೆ ನಾವು ಹಣೆಗೆ ಇಟ್ಟುಕೊಳ್ಳುವುದಕ್ಕೆ ವಿಭೂತಿ ತಗೊಂಡ್ರೆ ವಿಭೂತಿಗೆ ಒಂದು ಮಂತ್ರ ಇದೆ, ಶ್ರೀಚರಣಕ್ಕೆ ಮಂತ್ರ ಇದೆ. ನಮಗೆ ಕೈಗೆ ಕುಂಕುಮ ತಗೊಂಡ್ರೆ ಹಾಗೆ ತಕ್ಷಣ ಇಟ್ಟುಕೊಳ್ಳದೆ, ಈಗ ಬೊಟ್ಟಾಗಲೇ ಏನು ಇಟ್ಕೋತೀರಿ ಅದನ್ನೇ ಕೈಗೆ ತಗೊಂಡ ತಕ್ಷಣದಲ್ಲಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಕುಂಕುಮ ಒಂದು ಏನನ್ನ ಮಾಡ್ತಾ ಇದೆ? ಸರ್ವ ಅರ್ಥ ಸಾಧನೆಯನ್ನ ಮಾಡ್ತಾ ಇದೆ. ಆದ್ರಿಂದ ಸರ್ವಾರ್ಥ ಸಾಧಿಕೆ. ಮತ್ತೇನದು? ಶರಣ್ಯೆ, ಎಲ್ಲರಿಗೆ ಆಶ್ರಯದಾತ ಆಗಿದೆ. ತ್ರ್ಯಂಬಕೆ, 3 ಕಣ್ಣು, ಈ 3ನೇ ಕಣ್ಣಿಗೆ ನಾನು ಇಡ್ತಾ ಇದ್ದೇನೆ. ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಗೆ ಅನ್ಕೊಂಡು ಯಾವಾಗೇ ಕುಂಕುಮ ಇಟ್ಕೊಳ್ಳಿ, ಇಟ್ಟುಕೊಳ್ಳುವಾಗ ಅದನ್ನು ಹೇಳ್ತಾ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ
ನೀವು ಆ ಜಾಗ ಸ್ಪರ್ಶ ಮಾಡಿದಾಗ ನಿಮ್ಮ ಬೆರಳೇ ನಿಮ್ಮನ್ನ ಶಾಕ್ ಹೊಡೆದಂತೆ ಅನುಭವಕ್ಕೆ ತರುವಂತೆ ಮಾಡುತ್ತೆ. ಇಂಥ ಸೇವಿತ ಅಂದಾಗ ತತ್ಪರ ಸೇವಿತ. ಆ ರೀತಿಯಾಗಿ ನಾವು ಮಾಡುವ ಇದು ಪ್ರಧಾನವಾಗಿ ಈ ಭಾಗ ಹೇಳ್ತಾ ಇದ್ದೇನೆ. ಮಾಡುವ ಕೆಲಸ ತತ್ಪರವಾಗಿರಬೇಕು, ಮತ್ತೆ ಅದು ಸೇವೆಯಾಗಿರಬೇಕು. ನಾನು ಮಾಡುವುದು ಕುಂಕುಮ ಇಡ್ಬೋದು, ಮುಖ ತೊಳೆಯೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು. ಅದಕ್ಕೆ ತಾನೇ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂ ಕುರು. ಹೀಗೆ ಅದ್ಯಾಕೆ ನಮ್ಮನೆ ನಲ್ಲಿನಲ್ಲಿ ಬಂದಿರೋ ನೀರು ಅಂದ್ರೆ ಪರಮಾತ್ಮನ, ಇದು ಶರೀರ ಪರಮಾತ್ಮನ ವಾಸಸ್ಥಾನ. ಈ ಶರೀರ ವಾಸ ಮಾಡುವ ಮನೆ ಪರಮಾತ್ಮ ಇಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಪರಮಾತ್ಮನ ಮನೆ, ಇದು ಪರಮಾತ್ಮನ ಮನೆ. ಆದ್ರಿಂದ ಮನೆಯನ್ನ ಹೇಗೆ ಶುದ್ಧ ಮಾಡ್ತೇವೆ, ಇದನ್ನು ಹಾಗೆ ಶುದ್ಧ ಮಾಡ್ತೇವೆ ಅನ್ನುವಾಗ ತತ್ಪರ ಅನ್ನೋದಕ್ಕೆ ಇಷ್ಟು ಹೇಳ್ತಾ ಇದ್ದೇನೆ. ಆದ್ರಿಂದ ಇದು ಕಸ ಅಲ್ಲ, ಇದು ಯಾರದೋ ವಸ್ತು ಅಲ್ಲ, ಯಾರಿಗೋ ಅಮ್ಮ, ಯಾರಿಗೋ ಹೆಂಡತಿ, ಯಾರಿಗೋ ಅಕ್ಕ, ಯಾರಿಗೋ ತಂಗಿ ಅಲ್ಲ. ಇದು ಏನಿದು ಮೊದಲಿಗೆ ನಾವು ಹೇಳಿದ್ದೆಲ್ಲ ಪಾಯಿಂಟ್ ಹೌದು, ಏನು ತಾಯಿ, ಅಕ್ಕ, ತಂಗಿ, ಹೆಂಡತಿ ಎಲ್ಲ ಹೌದು. ಆದರೆ ಮೊದಲಿಗೆ ಏನಿದು ಪರಮಾತ್ಮ ವಾಸ ಮಾಡುವ ಮನೆ ಇದು. ಆದ್ರಿಂದ ಇದನ್ನ ನಾವು ಬೆಳಗ್ಗೆ ಎದ್ದು ಹಲ್ಲುಜ್ಜೋದು, ಸ್ನಾನ ಮಾಡೋದು ಎಲ್ಲ ಯಾಕೆ? ಇಲ್ಲಿ ಒಳಗಡೆ ಪರಮಾತ್ಮ ನೆಮ್ಮದಿಯಾಗಿರ್ಬೇಕು. ಗಬ್ಬೊಡಿತಿದ್ರೆ ಪರಮಾತ್ಮ ಇಲ್ಲಿರಲ್ಲ, ಓಡೋಟೋಗ್ತಾನೆ. ಆದ್ರಿಂದ ಪರಮಾತ್ಮ ನೆಮ್ಮದಿಯಾಗಿರುವಂತೆ ಮಾಡ್ಕೊಳ್ಬೇಕಾದ್ರೆ ಇದನ್ನ ಶುದ್ಧ ಮಾಡ್ಕೊಳ್ಬೇಕು. ಹಾಗೆ ತತ್ಪರ ಸೇವಿತ. ಈಗ ನಾನು ಕೌಲ ಮಾರ್ಗಕ್ಕೆ ಬರ್ತೇನೆ. ಮೊದಲು ಈ ತತ್ಪರ ಸೇವಿತ ಅನ್ನುವಾಗ ಮಾಡುವ ಯಾವುದು ಇದೆ ಅದೆಲ್ಲವನ್ನ ಪರಮಾತ್ಮ ಭಾವದಿಂದ ಪರಮಾತ್ಮನ ಸೇವೆ ಎಂಬುದಾಗಿ ಮಾಡಬೇಕು. ಆದ್ರಿಂದ ಕೈಗೆ ತೆಗೆದುಕೊಂಡಂತಹ ಆಹಾರ ಇರಬಹುದು, ನಮ್ಮ ಕೈಗೆ ಏನೇ ಬರಲಿ ಅದನ್ನ ಮೊದಲಿಗೆ ನಾವು ಭಾವಿಸಬೇಕಾದ್ದು ಪರಮಾತ್ಮ. ಏನು ಗೊತ್ತಿಲ್ಲ ಅಂದ್ರೆ ನಾವು ಅವತ್ತು ಹೇಳ್ಕೊಂಡಿದ್ದೇವೆ, ನಮ್ಗೆ ಗಂಗೆ, ಯಮುನೆ, ಗೋದಾವರಿ ಗೊತ್ತಿಲ್ಲ, ಸರ್ವಮಂಗಳ ಮಾಂಗಲ್ಯ ಗೊತ್ತಿಲ್ಲ, ಬೇಡ. ಏನು ಗೊತ್ತಿದೆ? ಶಿವ ಅನ್ನಕ್ಕೆ ಗೊತ್ತಿದೆ, ರಾಮಾನ್ನಕ್ಕೆ ಗೊತ್ತಿದೆ, ಅಷ್ಟು ತಗೋ. ಮೂಲ ಮಂತ್ರ ಅಂದ್ರೆ ಅದೇ, ಅದನ್ನ ಹೇಳ್ಕೊಂಡಿದ್ದೇವೆ. ಏನು ಮಾಡುವಾಗಲೂ ಮೂಲ ಮಂತ್ರವನ್ನ ಸ್ಮರಿಸ್ತಾ ಆ ಕೆಲಸವನ್ನ ಮಾಡಬೇಕು ಎನ್ನುವುದೇ ತತ್ಪರ ಸೇವಿತ. ಈಗ ಕೌಲ ಮಾರ್ಗ. ಕೌಲ ಅಂದ್ರೆ ಈಗೆಲ್ಲ ಹೇಳ್ಕೊಂಡ್ವಿ ಕುಲ ಅಂತ. ಕುಲ ಅಂದಾಗ ಸಮೂಹ ಅಂತ. ಮಾರ್ಗ ಅಂದ್ರೆ ಕುಲ ಸಮೂಹ ಮಾಡುವ, ಕುಲ ಸಮೂಹ ನಡೆದು ಬಂದಿರುವ ಮಾರ್ಗ. ಕುಲ ಸಮೂಹ ಅಂದಾಗ ಶರೀರದ ಒಳಗೆ ಇರುವ ಕುಲ, ಕಣ್ಣು ಕುಲ, ಕಣ್ಣಿನ ಕುಲ. ನಮ್ಮ ಮನೆಯಲ್ಲಿ, ನಮ್ಮ ಪರಂಪರೆಯಲ್ಲಿ ಕಣ್ಣಿನ ಕುಲ ಏನು ಮಾಡುತ್ತೆ? ನೋಡುತ್ತೆ. ನಾಲಿಗೆ ಚಪ್ಪರಿಸುತ್ತೆ. ಎಲ್ಲಾದರೂ ನಾಲಿಗೆ ನೋಡುತ್ತೇನೋ, ಕಿವಿ ಚಪ್ಪರಿಸುತ್ತೇನೋ? ಇಲ್ಲ. ಅಂದ್ರೆ ಇದು ಒಂದು ಮಾರ್ಗ ಅಲ್ವೇ? ಅದು ಎಲ್ಲಿಂದ ಬಂದಿದೆ? ಕುಲ ಪರಂಪರೆಯಲ್ಲಿ ಬಂದಿದೆ. ಅಂದ್ರೆ ಕಣ್ಣು ಎನ್ನುವುದನ್ನ ಒಂದು ಕುಲ ಮಾಡಿದ್ರೆ, ಕಣ್ಣು ಎನ್ನುವ ಕುಲ ಏನು ಮಾಡುತ್ತೆ? ನೋಡುತ್ತೆ. ಕಿವಿ ಎನ್ನುವ ಅಂದ್ರೆ ನೋಡಿ, ಇದು ಯಾವುದು ನಮ್ಮಿಂದ ಹೊರ ಅಲ್ಲ. ಕಿವಿ ಎನ್ನುವುದು ಏನು ಮಾಡುತ್ತೆ? ಕೇಳುತ್ತೆ. ಬಾಯಿ ಎನ್ನುವುದು ಏನು ಮಾಡುತ್ತೆ? ಮಾತಾಡುತ್ತೆ ಅಲ್ವೇ? ಇದು ಕುಲ. ಬಾಯಿ ಎನ್ನುವುದು ಒಂದು ಕುಲ, ಕಣ್ಣು ಎನ್ನುವುದು ಒಂದು ಕುಲ. ಕುಲ ಅಂದ್ರೆ ಗುಂಪು. ನನ್ನ ಬಾಯಿ ಒಂದೇ ಅಲ್ಲ, ಇಲ್ಲಿರುವ ಅಷ್ಟು ಜನರ ಬಾಯಿ ಅಷ್ಟೇ ಅಲ್ಲ, ಎಷ್ಟು ಬಾಯಿಗಳಿದೆ ಇಡೀ ವಿಶ್ವದಲ್ಲಿ. ಆ ಬಾಯಿನ ಕೆಲಸ ಏನು? ಮಾತಾಡೋದು. ಎಲ್ಲೆಲ್ಲಿ ನಾಲಿಗೆ ಇದೆ ಅದರ ಕೆಲಸ ಏನು? ಚಪ್ಪರಿಸೋದು, ತಿನ್ನೋದು ಅಲ್ವೇ? ಆಸ್ವಾದಿಸೋದು. ಅದು ಪ್ರಾಣಿಗಳದಿರಲಿ, ಯಾರದೇ ಇರಲಿ. ಹಾಗೆ ಕಣ್ಣುಗಳು ಎಷ್ಟಿದೆ, ಅದರ ಕೆಲಸ ಏನು? ಯಾವುದೇ ವಿಶ್ವದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಕಣ್ಣಿನ ಕೆಲಸ ಏನು? ನೋಡೋದು ಅಲ್ವೇ? ಇದು ಕೌಲ ಮಾರ್ಗ. ಗೊತ್ತಾಗ್ತಾ ಇದೆಯಾ? ಕೌಲ ಅಂದಾಗ ಮೊದಲಿಗೆ ಕುಲ, ಗುಂಪು. ಗುಂಪು ಅಂದಾಗ ಒಂದಲ್ಲ, ಒಂದು ಕಣ್ಣಲ್ಲ, ಅನೇಕ ಕಣ್ಣುಗಳು. ಅದು ಹೋಗುವ ಮಾರ್ಗ ಯಾವುದು? ಅದು ಏನು ಕೆಲಸ ಮಾಡ್ತಾ ಇದೆಯೋ ಅದು ಕೌಲ ಮಾರ್ಗ. ಅದು ಇಲ್ಲಿಯವರೆಗೆ ನಾವು ಹೇಳಿಕೊಂಡು ಬಂದಂತೆ ಯಾವುದು ಕುರುಕುಲ್ಲ, ಕುಲೇಶ್ವರಿ, ಕುಲಕುಂಡಾಲಯ ಅಂತ ನಮ್ಮ ಶರೀರಕ್ಕೆ, ದೇಹಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಹ ಒಂದು ಕೌಲ ಮಾರ್ಗ, ತತ್ಪರ ಸೇವಿತ. ಈಗ ಕೌಲ ಮಾರ್ಗ ಅಂದಾಗ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಇದು ಕೌಲ ಮಾರ್ಗ ಅಂತ ಹೇಳಿದ್ವಿ. ತತ್ಪರ ಅಂದಾಗ ಕಣ್ಣು ನೋಡಿದ್ದೆಲ್ಲವೂ ಪರಮಾತ್ಮನ ಕೃಪೆಯಿಂದ ನೋಡಿದೆ. ಕಣ್ಣು ಏನೇನನ್ನ ನೋಡ್ತು ಅದೆಲ್ಲವೂ ಪರಮಾತ್ಮನೇ ಆಗಿದೆ.
ಪರಮಾತ್ಮನದೇ ಆಗಿದೆ ಅನ್ನುವ ಒಂದು ಅರಿವಿನಿಂದ ನಡ್ಕೊಳ್ತೇವಲ್ಲ, ಅದು ತತ್ಪರ ಸೇವಿತ. ಕೌಲ ಮಾರ್ಗ ಅಂದಾಗ ಕುಲ ಅಂದಾಗ ಒಂದಲ್ಲ ಕಣ್ಣುಗಳು, ಒಂದು ಕಣ್ಣಲ್ಲ ಕಣ್ಣುಗಳು, ಹಾಗೆ ಯಾವುದರದೇ ಸಮೂಹ. ಮಾರ್ಗ ಅಂದ್ರೆ ಅದು ಮಾಡುವ ಕೆಲಸ. ಈಗ ಕಣ್ಣು ನೋಡಿತು, ಕಿವಿ ಕೇಳಿತು, ಏನೇನು ಕಣ್ಣು ನೋಡ್ತೋ, ಯಾರ್ಯಾರ ಕಣ್ಣು, ನನ್ನ ನಿನ್ನ ಅಲ್ಲ, ಯಾರ್ಯಾರ ಕಣ್ಣು ಏನೇನು ನೋಡ್ತೋ ಅದೆಲ್ಲ ಏನು? ಪರಮಾತ್ಮ. ಅದೆಲ್ಲ ಯಾರ ದಯೆಯಿಂದ? ಕಣ್ಣು ನೋಡಿದ್ದು ಯಾರ ದಯೆಯಿಂದ? ಪರಮಾತ್ಮನ ದಯೆಯಿಂದ. ಏನಿಲ್ಲ ನನ್ನ ಕಣ್ಣು ನನ್ನ ಶಕ್ತಿಯಿಂದ ನೋಡಿದೆ, ಇಲ್ಲ, ನೀನ್ ಹಾಗೆ ಅನ್ಕೊಂಡಿದ್ರೆ ಅದು ಬರೀ ಭ್ರಮೆ. ಎಲ್ಲರಿಗೂ ಪರಮಾತ್ಮನ ಶಕ್ತಿನೇ ನೋಡುವ ಕ್ರಿಯೆಗೆ ಸಹಾಯಕ. ಹಾಗೆ ಪ್ರತಿಯೊಂದು ಕ್ರಿಯೆಗೂ ಕೂಡ. ಆದ್ರಿಂದ ಈಗ ಕೌಲ ಅಂದಾಗ ಸಮೂಹ ಆಯಿತು, ಮಾರ್ಗ ಅಂದಾಗ ಅದು ಮಾಡುವ ಕೆಲಸ ಆಯಿತು. ಅದನ್ನ ತತ್ಪರ ಅಂದ್ರೆ ಪರಮಾತ್ಮನ ಸಹಾಯದಿಂದ, ಪರಮಾತ್ಮನ ಕೃಪೆಯಿಂದ ಅಂತ ಭಾವಿಸಿಕೊಂಡು ಕೆಲಸ ಮಾಡಿದರೆ, ಸೇವಿಸಿದರೆ ಅದು ಕೌಲ ಮಾರ್ಗ ತತ್ಪರ ಸೇವಿತ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿಯಲ್ಲಿ ಈಗ ಪೂಜೆಗೆ ಬರಬೇಕೀಗ. ಮೊದಲಿಗೆ ನಾನು ಕುರುಕುಲ ಇದು ಹೇಳಿದ್ರಿಂದ ಮೊದಲು ಇದನ್ನು ಹೇಳಿದ್ದೇನೆ. ಈಗ ಕೌಲ ಮಾರ್ಗ ತತ್ಪರ ಸೇವಿತ ಅಂದಾಗ ಕುಲ ಪರಂಪರೆ ಒಂದಿದೆ. ಕುಲ ಪರಂಪರೆಯ ಜೊತೆಗೆ ಗುರು ಪರಂಪರೆ ಒಂದಿದೆ. ಯಾವುದೇ ಕೆಲಸ ಮಾಡುವಾಗಲೂ ಗುರು ಪರಂಪರೆಯನ್ನ ನೆನಪಿಸಿಕೊಳ್ತೇವೆ ನಾವು. ಲಕ್ಷ್ಮೀನಾಥ ಸಮಾರಂಭಾನ್ ನಾಥ ಯಾವನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತೇವೆ. ಹಾಗೆ ಸದಾಶಿವ ಸಮಾರಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹೀಗೆ ಅವರವರ ಕುಲಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಗುರು ಪರಂಪರೆಯನ್ನ ನೆನಪಿಸಿಕೊಳ್ತಾ, ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಪರಮ, ಆ ರೀತಿ ಗುರುವನ್ನ, ಪರಮ ಗುರುವನ್ನ, ಪರಾತ್ಪರ ಗುರುವನ್ನ, ಈ ಪರಂಪರೆಯನ್ನ ನೆನಪಿಸಿಕೊಂಡು ಒಂದು ಕೆಲಸ ಆರಂಭ ಮಾಡ್ತೇವೆ. ಯಾವುದೇ ಕೆಲಸ ನೋಡಿ ಮಾಡಬೇಕಾದ್ರೆ ಮೊದಲಿಗೆ ಈಗ ನೀವು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಯಾಕೆ ಹೇಳೋದು ಅಂದ್ರೆ ಗುರು ಪರಂಪರೆಗೆ ಮೊದಲು ನಮಸ್ಕಾರ. ಆ ಗುರು ನಮಗೆ ದಾರಿ ತೋರಿಸ್ತಾ ಇರೋದು. ಪ್ರಪಂಚದಲ್ಲಿ ನಾವು ಹೇಗೆ ನಡ್ಕೋಬೇಕು, ಯಾವ ರೀತಿ ನಡ್ಕೊಂಡ್ರೆ ನಾವು ಸುಖವಾಗಿರ್ತೇವೆ, ಈ ಎಲ್ಲವನ್ನ ಬೋಧೆ ಮಾಡೋದು. ಆದ್ರಿಂದ ಗುರು ಪರಂಪರೆ ಒಂದು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಗುರು ಇದ್ದಾನೆ. ಆ ಗುರು ಪರಂಪರೆಯಿಂದ ಕೆಲಸ ನಡ್ಕೊಂಡು ಬಂದಿದೆ. ಹಾಗೆ ಕುಲದಲ್ಲಿ ಒಂದು ಕುಲ ದೈವ ಇದೆ, ಅದನ್ನ ಹೇಳ್ಕೊಂಡಿದ್ದೇವೆ. ಆ ಕುಲದೈವ ಪರಂಪರೆಯಲ್ಲಿ ಆ ಕುಲದೇವರನ್ನೇ ಪೂಜೆ ಮಾಡ್ತೇವೆ. ಕುಲದೇವರ ಪೂಜೆಯನ್ನ ತಪ್ಪಿಸದೆ, ಅಯ್ಯೋ ಅದೆಲ್ಲ ಮೂಢರಿ, ಅದು ನಾಗಬನ ಅಂತೆ, ಇದಂತೆ ಅದಂತೆ, ಅದೇ ಹಾಗಲ್ಲ. ಅದು ಪರಂಪರೆಯಲ್ಲಿ ಏನು ಬಂದಿದೆ ಅವುಗಳ ಆಚರಣೆಯನ್ನ ಮಾಡುವುದು ಕೌಲ ಮಾರ್ಗ. ಅದನ್ನ ಹೇಗೆ ಮಾಡಬೇಕು? ತತ್ಪರ ಸೇವಿತ, ಪರಮಾತ್ಮ ಭಾವದಿಂದ ಮಾಡಿದರೆ ಅದು ಕೌಲ ಮಾರ್ಗ ತತ್ಪರ ಸೇವಿತ. ಗುರು ಪರಂಪರೆಯಿಂದ ಬಂದಿರುವ ಕುಲದಲ್ಲಿ ಪಿತೃಪಿತಾಮಹಾದಿಗಳ ಪರಂಪರೆ, ತಂದೆ ತಾತ ಮುತ್ತಾತ ಅವರು ಪರಂಪರೆಯಲ್ಲಿ ಏನಪ್ಪ ಇದು ನಂಗೆ ಗೊತ್ತಿಲ್ಲ, ನಮ್ಮ ತಾತ ಮುತ್ತಾತಂದ್ರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತಾ ಇದ್ದೇವೆ, ಶ್ರದ್ಧೆಯಿಂದ ಮಾಡಿದ್ರೆ ಸಾಕು, ಅದೇ ತತ್ಪರ ಸೇವಿತ. ಅದು ನಮ್ಮನ್ನ ದಾಟಿಸುತ್ತೆ. ಅದರಲ್ಲಿ ವಿವೇಕ ಬೇಕಾಗಿಲ್ಲ, ವಿಚಾರ ಬೇಕಾಗಿಲ್ಲ, ಸರಿ ತಪ್ಪು ನಂಗೆ ಗೊತ್ತಿಲ್ಲ, ಆದರೆ ನಮ್ಮ ತಾತ ಮುತ್ತಾತಂದರು ಮಾಡಿದ್ದಾರೆ, ನಾನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೇನೆ. ಮುಖ್ಯ ಶ್ರದ್ಧೆ ಭಕ್ತಿ ತತ್ಪರ, ಅದಕ್ಕೆ ಮೊದಲಿಗೆ ತತ್ಪರ ಸೇವಿತ. ಆ ತತ್ಪರತೆಯಿಂದ ಕೆಲಸ ಮಾಡಿದರೆ ಅದು ಏನು ಮಾಡುತ್ತೆ? ಪರಮಾತ್ಮನನ್ನ ನಮಗೆ ತೋರಿಸಿಕೊಟ್ಟೇ ಕೊಡುತ್ತೆ. ಹಾಗಾಗಿ ಕೌಲ ಮಾರ್ಗ ತತ್ಪರ ಸೇವಿತ. ಆ ಕೌಲ ಮಾರ್ಗ ಎರಡು ವಿಧವಾಗಿದೆ. ಒಂದು ಅಂತರ್ಯಾಗ, ಇನ್ನೊಂದು ಬಹಿರ್ಯಾಗ. ಒಳಗೆ ಮೊದಲಿಗೆ ಹೇಳಿದ್ದು ಅಂತರ್ಯಾಗ, ಏನು ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಲಾಧಾರ ಅನ್ನೋದೊಂದಿದೆ, ಅಲ್ಲಿ ಇಡ ಪಿಂಗಳ ಅನ್ನೋದೊಂದಿದೆ, ಅದರೊಳಗೊಂದು ಬಿಂದು ಇದೆ, ಇದೆಲ್ಲ ಅಂತರ್, ನಮಗೆ ಕಾಣಲ್ಲ. ಆದ್ರಿಂದ ಅದು ಅಂತರ್ಯಾಗ. ಈಗ ಹೇಳಿದ್ನಲ್ಲ, ಏನದು ಮನೆಯಲ್ಲಿ ದೇವರ ಇವತ್ತೇನ್ರಿ ಅಂದ್ರೆ ಮನೇಲಿ ದೇವ್ರ ಕಾರ್ಯ ಅಂತೇವೆ, ದೇವ ಕಾರ್ಯ ಅಂತೇವೆ. ವರ್ಷದಲ್ಲಿ ಒಂದು ದೇವ ಕಾರ್ಯ ಮಾಡ್ತೇವೆ. ಇವತ್ತು ಪದ್ಧತಿ ಬಿಟ್ಟೋಗಿದೆ. ಒಂದು ಪಿತೃ ಕಾರ್ಯ ಹೇಗೋ ಹಾಗೆ ವಾರ್ಷಿಕವಾಗಿ ಒಂದು ದೇವ ಕಾರ್ಯ. ಅವರವರ ಮನೆ ದೇವರ ಒಂದು ದಿನ ಇರುತ್ತೆ. ಅವರವರ ಮನೆ ದೇವರಿನ ದಿನವನ್ನ ಸಾಮಾನ್ಯವಾಗಿ ಈ ರಥ ಸಪ್ತಮಿ ಕಳೆದ ಮೇಲೆ ಪ್ರತಿ ಮನೆಯಲ್ಲಿ ಒಂದೊಂದು ದಿನ ಇದೆ. ಆ ದಿನ ಅವರವರ ಮನೆಯ ದೇವರ ರಥ ಹೊರಡುತ್ತೆ. ಅದನ್ನ ನಾವು ಅಲ್ಲಿ ಹೋಗದೆ ಇದ್ರೆ ನಮ್ಮ ಮನೆಯಲ್ಲೇ ಮಾಡಬೇಕು, ಮನೆ ದೇವರ ಕಾರ್ಯ ಅಂತ.
ಅದು ಎಲ್ಲಿವರೆಗೆ ಇದು ಬರುವವರೆಗೆ ಸಂಕ್ರಮಣದಿಂದ ರಥೋತ್ಸವ ಆಗಿ ದಕ್ಷಿಣಾಯನ ಬರುವಲ್ಲಿಯವರೆಗೆ ಎಷ್ಟೋ ಮನೆಗಳಲ್ಲಿ ಒಂದೊಂದು ದಿನ ಅದು ಬರುತ್ತೆ. ಏನೂ ಇರಲಿ, ಒಟ್ಟಿನಲ್ಲಿ ಕುಲ ಪರಂಪರೆಯಲ್ಲಿ ಬಂದಿರುವ ದೇವರು, ಆ ದೇವರಿಗಾಗಿರುವ ಒಂದು ದಿನ, ಆ ದೇವರಿಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದು ಪದ್ಧತಿಯಲ್ಲಿ ಪೂಜೆ ಮಾಡ್ತಾರೆ. ಮಾಮೂಲಿ ಪೂಜೆ ಏನು ಎಲ್ಲರಿಗೆ ಗೊತ್ತಿದೆ. ಬಂದವರನ್ನ ಸ್ವಾಗತಿಸೋದು, ಅರ್ಘ್ಯಪಾದ್ಯ ಕೊಡೋದು, ಸ್ನಾನ ಮಾಡಿಸೋದು, ವಸ್ತ್ರ ಕೊಡೋದು, ಒಂದು ಅರಿಶಿಣ ಕುಂಕುಮ ಹೂವಿಡೋದು, ಇದು ಮಾಮೂಲಿ. ಅದು ಬಿಟ್ಟು ಬೇರೆ ನೈವೇದ್ಯಾದಿ ಪದ್ಧತಿಗಳಿದೆಯಲ್ಲ, ಆ ಪದ್ಧತಿಗಳು ಅದೆಲ್ಲವೂ ಕೂಡ ಕೌಲ ಮಾರ್ಗ. ಇದು ಬಹಿರ್ಯಾಗ. ಆದ್ರಿಂದಲೇ ಅಂತರ್ಯಾಗ ಅಂದಾಗ ರಹೋಯಾಗ ಕ್ರಮಾರಾಧ್ಯ, ರಹಸ್ಯವಾಗಿ ಅದು ಒಳಗಡೆ ಮಾಡುವಂಥದ್ದು. ಇದು ಬಹಿರ್ಯಾಗ, ಹೊರಮುಖದಲ್ಲಿ ಮಾಡುವಂಥ ಒಂದು ಸೇವೆ. ಹಾಗೆ ಎರಡೂ ಕೂಡ ಕೌಲ ಮಾರ್ಗನೇ, ಎರಡೂ ಕೂಡ ಕುಲ ಪರಂಪರೆಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಕೌಲ ಮಾರ್ಗ ತತ್ಪರ ಸೇವಿತ. ಅದರಲ್ಲಿ ನೀವು ಆಚರಿಸುವ, ಅನುಷ್ಠಾನ ಮಾಡುವ ಸೇವೆ ಅದು ರಹೋನೋ ಬಹಿಹಿನೋ ಅಂತಹನೋ ಹೊರ ಯಾವುದೇ ಆಗಿರಲಿ, ಮುಖ್ಯವಾದ ಅಂಶ ಏನು? ತತ್ಪರ. ಇದನ್ನ ಒಂದು ದಿವಸದಿಂದ, ನಾಳೆಯಿಂದ ಅಥವಾ ಇವತ್ತು ಮನೆಗೆ ಹೋದಾಗಿಂದನೇ ಅಭ್ಯಾಸ ಮಾಡಿ. ಏನು ಮಾಡ್ತೇವೆ, ಕೈಗೆ ಏನು ತಗೋತೇವೆ, ಅದನ್ನ ಮೊದಲು ತತ್ಪರ ಮಾಡಿ, ಆನಂತರ ಸೇವಿಸಿ. ಅದರ ಫಲ ನೋಡಿ ಗೊತ್ತಾಗತ್ತೆ. ತತ್ಪರ ಸೇವಿತ, ಕೌಲ ಮಾರ್ಗ ತತ್ಪರ ಸೇವಿತ. ಇದರಲ್ಲಿ ಈಗ ತಾನೇ ಹೇಳಿದಂತೆ ಮೂಲಾಧಾರದಿಂದ ಸ್ವಾಧಿಷ್ಠಾನ, ಅದರಿಂದ ಮಣಿಪುರ, ಅಲ್ಲಿಂದ ಮೇಲಕ್ಕೆ ಹಾಗೆ ಸಾಗುವಾಗ ಒಂದೊಂದು ಕಮಲ ಮೇಲೆ ಬರುತ್ತೆ. ಒಂದೊಂದು ಕಮಲ ಅರಳಿದಾಗ ಅಕ್ಷರಗಳು ಉತ್ಪನ್ನ ಆಗುತ್ತೆ. ಆ ಅಕ್ಷರಗಳೆಲ್ಲವೂ ಮಂತ್ರವಾಗಿರುತ್ತೆ. ಆ ಮಂತ್ರಗಳನ್ನ ಬಳಸಿಕೊಂಡು ಮಾಡುವಂಥ ಒಂದು ಪೂಜಾ ಪದ್ಧತಿ. ಆದ್ರಿಂದಲೇ ಇದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನೀವು ತಂತ್ರ ರೂಪದಲ್ಲಿ ಅಂತ ಹೇಳ್ತಾರೆ. ಎಲ್ಲಿಂದ ಅಂದ್ರೆ ಅಂ ಇಂ ಉಂ ಚಂ ಅಂತ ಹೀಗೆ ಉದ್ದಕ್ಕೂ ಹೇಳ್ತಾರೆ. ಕಂ ಟಂ ಡಂ ಚಂ ಎಲ್ಲ ಅಕ್ಷರಗಳನ್ನ ಸೇರಿಸಿ ಪರಮಾತ್ಮನನ್ನ ಆವಾಹನೆ ಮಾಡಿಕೊಳ್ಳುವಂತ ಒಂದು ಮಂತ್ರ ಅದು. ಪರಮಾತ್ಮ ಹಾಗೆ ಅಂದ್ರೆ ಒಂದೊಂದು ಕಮಲಗಳನ್ನ ದಾಟ್ತಾ, ಮೂಲಾಧಾರದಿಂದ ಸ್ವಾಧಿಷ್ಠಾನದಿಂದ ಮಣಿಪೂರದಿಂದ ಅನಾಹತದಿಂದ ವಿಶುದ್ಧಿ, ಹಾಗೆ ಮೇಲೆ ಏರ್ತಾ ಏರ್ತಾ ಅಲ್ಲಿ ಅರಳಿರುವ ಕಮಲಗಳಲ್ಲಿರುವ ಅಕ್ಷರಗಳನ್ನ ಬಳಸಿಕೊಂಡು ಆಡುವ ಮಂತ್ರಗಳು. ಅದನ್ನೇ ಕಾದಿವಿದ್ಯಾ, ಹಾದಿವಿದ್ಯಾ, ಇದೆಲ್ಲ ಹೇಳ್ತಾರಲ್ವಾ, ಆ ರೂಪದಲ್ಲಿ ಅನುಷ್ಠಾನ ಮಾಡುವಂಥದ್ದು ಅದು ಒಂದು ಕೌಲ ಮಾರ್ಗನೇ. ಹಾಗೆ ಮಾಡುವ ಸೇವೆ ಕೌಲ ಮಾರ್ಗ ತತ್ಪರ ಸೇವಿತ. ಇದು ಯಾವುದನ್ನ ಮಾಡು ಬಿಡು. ಕೃಷ್ಣ ಏನು ಹೇಳಿದಾನೆ? ಕುರು ಕರ್ಮೈವ ತಸ್ಮಾತ್ವಂ. ಕರ್ಮವನ್ನ, ಕರ್ಮನೋ ವಿಕರ್ಮನೋ ಅಕರ್ಮನೋ ಸುಕರ್ಮನೋ ಗೊತ್ತಿಲ್ಲ, ಕರ್ಮ ಮಾಡು. ಮಾಡುವಾಗ ಯಾವ ಭಾವದಲ್ಲಿ ಮಾಡು? ತತ್ಪರ. ಆ ಪರಮಾತ್ಮನ ಇಚ್ಛೆಯಂತೆ ನಾನು ಮಾಡ್ತಾ ಇದ್ದೇನೆ, ಪರಮಾತ್ಮನ ಆಜ್ಞೆಯಿಂದ ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ಅವನು ಕುರು ಕರ್ಮ ಇವ ತಸ್ಮಾತ್ವಂ ಅಂದ್ಮೇಲೆ ಸುಮ್ಮನಾಗಿಲ್ಲ. ಏನ್ ಹೇಳಿದಾನೆ? ಪೂರ್ವೈಹಿ ಪೂರ್ವತರೈ ಕೃತಂ ಅಂದಿದ್ದಾನೆ. ಬರೀ ಹಿಂದಿನವರಲ್ಲ, ಹಿಂದಿನವರು, ಅವ್ರಿಗೆ ಹಿಂದಿನವರು, ಅವರೆಲ್ಲ ಏನ್ ಮಾಡ್ಕೊಂಡ್ ಬಂದಿದಾರೋ ಆ ಕೆಲಸವನ್ನ ಮಾಡಪ್ಪ, ಅದೇ ನಿನಗೆ ಮುಕ್ತಿಗೆ ದಾರಿ. ಈಗ ಅರ್ಜುನ ಅಂದ್ರೆ ಒಬ್ಬ ಕ್ಷತ್ರಿಯ ಏನ್ ಮಾಡ್ಬೇಕು? ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ಮಾಡಬೇಕು. ಮಾಡಲ್ಲ ಅಂತ ನೀನು ವಿವೇಕನ್ನು ತಗೊಂಡು ಬರ್ಬೇಕಾಗಿಲ್ಲ. ಸುಮ್ನೆ ವಿವೇಕ ಅನ್ನೋದು ಬ್ರಾಹ್ಮಣನಿಗೆ ಅಂತ ಇಟ್ಕೊಂಡಿದ್ರೆ ಕ್ಷತ್ರಿಯನಾದವನು ಆ ಕೆಲಸ ಮಾಡಬೇಕಿಲ್ಲ. ಅವನ ಕೆಲಸ ಏನಿದೆ? ಮಾಡೋ ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ಪೂರ್ವೈಹಿ ಪೂರ್ವತರೈ ಕೃತಂ, ಹಿಂದಿನವರು, ಹಿಂದಿನ ತರದವರು ಯಾರ್ಯಾರು ಏನ್ ಮಾಡಿದಾರೆ ಅದು ಮಾಡಪ್ಪ, ನೀನ್ ಸಾಕು. ನೋಡಿ, ಅದು ಕೌಲ ಮಾರ್ಗ ತತ್ಪರ ಸೇವಿತ. ಇನ್ನು ಕುಮಾರ ಗಣನಾಥ ಅಂಬ. ಕುಮಾರನಿಗೆ ಗಣನಾಥನಿಗೆ ಅಂಬ. ಇವೆಲ್ಲ ಮತ್ತೆ ಒಂದಕ್ಕೊಂದಕ್ಕೆ ಪೂರಕವಾಗಿರುವುದೇ. ಗಣನಾಥ ಎಲ್ಲಿದ್ದಾನೆ? ಮೂಲಾಧಾರ ಸ್ಥಿತನಾಗಿದ್ದಾನೆ. ಆದ್ರಿಂದ ಅವನನ್ನ ಮೂಲಾಧಾರದಲ್ಲಿ ಇರುವವನು ಎಂಬುದಾಗಿಯೇ ಎಲ್ಲಾ ಸ್ತೋತ್ರಗಳು ಕೂಡ ಹೇಳುತ್ತೆ. ಹಾಗೆ ಮೂಲಾಧಾರದಲ್ಲಿರುವಂಥ ಗಣನಾಥನಿಗೆ, ಹಾಗೆ ಕುಮಾರನಿಗೆ ಇವಳು ಅಂಬಾ, ಅಮ್ಮ ಅಂತ ಅನ್ನಿಸ್ಕೊಂಡಿದ್ದಾಳೆ. ಹಾಗಾಗಿ ಈ ಕುಮಾರ ಗಣನಾಥನಿಗೆ ಅಂಬ. ಈಗ ಬರೀ ಶಬ್ದಕ್ಕೆ ಅರ್ಥ ಅಷ್ಟೇ, ಕುಮಾರ ಮತ್ತು ಗಣನಾಥನ ತಾಯಿ.
ನಾವೀಗ ಕೌಲ ಮಾರ್ಗ ತತ್ಪರ ಸೇವಿತ ಕುಲಕುಂಡಾಲಯ ಇವುಗಳ ಜೊತೆ ಅದನ್ನು ಸಮನ್ವಯ ಮಾಡಬೇಕಲ್ಲ. ಹಾಗೆ ಬಂದಾಗ ಮೂಲಾಧಾರವನ್ನ ಏನಂದ್ವಿ, ಕುಲಕುಂಡ ಅಂತ ಹೇಳಿದ್ವಿ. ಆ ಕುಲಕುಂಡದಲ್ಲಿ ಇರುವವನು ಯಾರಪ್ಪ? ಅವನು ಗಣಪತಿ, ಗಣನಾಯಕ. ಆದ್ರಿಂದ ಅವನು ಗಣನಾಥ. ಯಾವ ಗಣಗಳಿಗೆ ನಾಥ? ಮೂಲಾಧಾರದಲ್ಲಿರುವವನು. ಈಗ ಇಷ್ಟೊಂದು ಕುಲ ಅಂತ ಹೇಳಿದ್ವಿ, ಜ್ಞಾನೇಂದ್ರಿಯಗಳ ಕುಲ, ಕರ್ಮೇಂದ್ರಿಯಗಳ ಕುಲ, ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳ ಕುಲ, ರಕ್ತ ಮಾಂಸ ಮೇಧ ಮಜ್ಜ ಅಸ್ಥಿ ಇತ್ಯಾದಿಗಳ ಕುಲ ಅಂತೆಲ್ಲ ಹೇಳಿದ್ವಿ. ಶಿರಃಪಾಣಿ ಪಾದ ಪಾರ್ಶ್ವ ಪೃಷ್ಠೋರುದರ ಎಲ್ಲದರ ಕುಲ. ಎಲ್ಲದರ ಕುಲದ ಕೇಂದ್ರ ಎಲ್ಲಿದೆ? ಮೂಲಾಧಾರದಲ್ಲಿದೆ. ಇದು ಅನಾಟಮಿ ಅಂದ್ರೆ ಶರೀರ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಇವರು ಸುಶ್ರುತ ಸಂಹಿತೆ ಇರಬಹುದು, ಚರಕ ಸಂಹಿತೆ ಇರಬಹುದು, ಅಥವಾ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅದು ಹೇಳುವಂತಹ ಅನಾಟಮಿಯಲ್ಲಿ ಕೂಡ ಅದಕ್ಕೆ ಹೇಳಿದ್ದು ಈ ಜಾಗಕ್ಕೆ ತುಂಬಾ ಕೇಂದ್ರ ಇರಬೇಕು, ಜೋಪಾನ ಮಾಡಬೇಕು, ಅಲ್ಲಿಗೆ ಪೆಟ್ಟು ಬೀಳಬಾರ್ದು ಅನ್ನುವಂತೆ ಹೇಳುವಂಥದ್ದು. ಯಾಕೆಂದ್ರೆ ಅಲ್ಲಿಂದ ಎಲ್ಲ ಕಡೆಗೆ ನರನಾಡಿಗಳು ಹೋಗುತ್ತೆ. ಕಿಡ್ನಿಯನ್ನ ಶುದ್ಧ, ಕಿಡ್ನಿಗೆ ಸಂಬಂಧಪಟ್ಟಿದ್ದಿರಲಿ, ಹೃದಯ, ಇಲ್ಲಿ ಇರೋದು ನಾಡಿ ಇಲ್ಲಿ ಕೆಳಗಡೆ, ಆದ್ರೆ ಅಲ್ಲಿಂದ ಮೇಲಕ್ಕೆ ಬರುವ ಎಲ್ಲ ಅಂದ್ರೆ ಕಿಡ್ನಿಗೆ, ಹೃದಯಕ್ಕೆ, ಪ್ಯಾಂಕ್ರಿಯಾಸ್ಗೆ, ಯಾವುದಕ್ಕೆ ಹೋಗುತ್ತೆ ಎಲ್ಲಾ ನಾಡಿಗಳು ಕೂಡ ಅದನ್ನ ಟಚ್ ಮಾಡುತ್ತೆ. ಅಂದ್ರೆ ಅಲ್ಲಿ ಎಲ್ಲ ಕೇಂದ್ರ ಆಯ್ತು ಗಣ ಅನ್ನುವುದಕ್ಕೆ. ಆದ್ರಿಂದ ಎಲ್ಲ ಗಣಗಳು ಕೂಡ ಅಲ್ಲಿ ಸೇರ್ಕೊಂಡಿದೆ. ಆ ಗಣಗಳಿಗೆ ನಾಥ ಯಾರಿದ್ದಾನೋ ಅವನು ಮೂಲಾಧಾರ ಕೇಂದ್ರ, ಅವನು ಗಣನಾಥ. ಹಾಗಾಗಿ ಆ ಗಣನಾಥನನ್ನ ನೋಡ್ಕೊಳ್ತಾ ಇರೋಳು ಯಾರು? ಕಾಪಿಡ್ತಾ ಇರೋಳು ಯಾರು? ಅವಳು ಗಣನಾಥ ಅಂಬ. ಆದ್ದರಿಂದ ಈ ಕುಮಾರ ಗಣನಾಥನಿಗೆ ಅಂಬ ಆಗಿರುವವಳನ್ನ ರುಕ್ಮಿಣಿ ದೇವಿ ಕೂಡ ಪೂಜೆ ಮಾಡಿದಾಳೆ ಅಂತ ನಾವು ನೋಡ್ತೇವೆ. ಯಾವುದೇ ಒಂದು ಮಂಗಳ ಕಾರ್ಯ ಆರಂಭ ಆಗಬೇಕಾದ್ರೆ ಮೊದಲಿಗೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಹೇಳಿದ ತಕ್ಷಣ ಶುಕ್ಲಾಂಬರಧರಂ ಅಂತೇವೆ ಅಲ್ವೇ? ಪೂಜಿತೋ ಯಸ್ ಸುರೈರಪಿ ಸರ್ವ ವಿಘ್ನಚ್ಚಿದೆ ತಸ್ಮೈ ಗಣಾಧಿಪತಯೇ ನಮಃ. ಇದನ್ನೆಲ್ಲ ಯಾಕೆ ಹೇಳ್ತೇವೆ ಅಂದ್ರೆ ಆರಂಭ ಮಾಡಿದ ಕೆಲಸ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನೆರವೇರಬೇಕು. ಆದ್ರಿಂದಲೇ ತಾಯಿ ರುಕ್ಮಿಣಿಯು ಕೂಡ ತನ್ನ ವಿವಾಹ ಮಂಗಳ ಕಾರ್ಯ ಶುದ್ಧವಾಗಿ ನೆರವೇರಬೇಕು. ತಾನು ಯಾರನ್ನ ಭಾವಿಸಿದಳೋ ಅವನನ್ನೇ ತಾನು ಪತಿಯಾಗಿ ಹೊಂದಬೇಕು. ಅದಕ್ಕೆ ಎಲ್ಲಿ ಬಂದ್ಲು? ಕುಮಾರ ಗಣನಾಥನ ಅಂಬ ಆದ ಭವಾನಿ ದೇವಾಲಯಕ್ಕೆ ಬಂದ್ಲು. ಅಲ್ಲಿ ಬಂದು ಪೂಜೆ ಮಾಡಿದ್ಲು. ಅಂದ್ರೆ ಅರ್ಥ, ನಾವು ನಮ್ಮ ಒಂದು ಶರೀರದಲ್ಲಿ ನಡೆಯುವ ಕೆಲಸಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ಯಾವುದೇ ಅಡಚಣೆ ಇಲ್ಲದೆ ನೆರವೇರಬೇಕು ಅಂತಾದರೆ, ನಾವು ಈಗ ತತ್ಪರ ಅನ್ಕೊಂಡ್ವಲ್ಲ, ಆ ತತ್ಪರವಾಗಿ ಆ ಕೆಲಸ ಮಾಡಬೇಕು ಅಂತಾದ್ರೆ ಯಾರ ಕೃಪೆ ಇರಬೇಕು? ಕುಮಾರ ಗಣನಾಥಾಂಬ ಕೃಪೆ ಇರಬೇಕು. ಅದಕ್ಕಾಗಿ ಈಗ ಕುಮಾರ ಗಣನಾಥ ಅಂಬ. ಆದ್ರಿಂದ ಇದನ್ನು ಹೇಳ್ತಾರೆ, ಜಂಬುಕೇಶ್ವರ ಅಂತ ಒಂದು ಜಾಗದಲ್ಲಿ ಅಖಿಲಾಂಡೇಶ್ವರನ ದೇವಾಲಯ, ಅಖಿಲಾಂಡೇಶ್ವರಿ ದೇವಾಲಯದಲ್ಲಿ ಆ ದೇವಿಯ ಮುಂದೆ ಕೂಡಿಸಿರ್ತಾರಂತೆ. ಆ ಮಕ್ಕಳನ್ನ ನೋಡಿದ್ರೆ ಅಮ್ಮನಿಗೆ ಸ್ಫೂರ್ತಿ, ಉತ್ಸಾಹ, ವಾತ್ಸಲ್ಯ, ಪ್ರೀತಿ, ದಯೆ. ಹಾಗೆ ಅದಕ್ಕೆ ಇಲ್ಲಿ ಕುಮಾರ ಗಣನಾಥಾಂಬ ಅಂದಾಗ ತನ್ನ ಮಕ್ಕಳನ್ನ ನೆನಪಿಸಿಕೊಂಡು ಎಲ್ಲ ಮಕ್ಕಳ ಮೇಲೆ ತಾಯಿ ತೋರುವ ಕೃಪೆ ಇದೆಯಲ್ಲ, ಆ ಪ್ರೀತಿ. ಹಾಗಾಗಿ ಕುಮಾರ ಗಣನಾಥ ಅಂಬ. ಆದ್ರಿಂದಲೇ ಇದರಲ್ಲಿ ಗಣಪತಿ ಅಥರ್ವ ಶೀರ್ಷದಲ್ಲಿ ತ್ವಂ ಮೂಲಾಧಾರ ಸ್ಥಿತೋಸಿ ಅಂತ ಹೇಳ್ತೇವೆ. ನೀನು ಮೂಲಾಧಾರದಲ್ಲಿದ್ದೀಯೇ. ವಾತಾಪಿನಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತಂ ಪರಾದಿ ಚತ್ವಾರಿ ವಾಕ್, ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಮೊದಲಾದ 4 ರೂಪಗಳ ವಾಗಾತ್ಮಕಂ. ಮತ್ತಿನ್ನೆಂಥವನು ಪ್ರಣವ ಸ್ವರೂಪಂ ಎಂಬುದಾಗಿ ವಾತಾಪಿ ಗಣಪತಿ. ಅಲ್ಲೆಲ್ಲ ಅಂದ್ರೆ ಯಾವುದೇ ತಗೊಂಡ್ರು ಕೂಡ ಅವನು ಪ್ರಣವ ಸ್ವರೂಪಿ. ಕುಲಕುಂಡ ಹೇಗಿದೆ? ಆ ಕುಲಕುಂಡ ರೂಪದಲ್ಲಿದೆ, ಪ್ರಣವ ಸ್ವರೂಪಿಯಾಗಿದ್ದಾನೆ. ಅವನ ಎಲ್ಲ ಈಗ ನಾವು ಹೇಳಿದ ಎಲ್ಲ ಗಣಗಳಿಗೆ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಎಲ್ಲವನ್ನ ನಿಯಂತ್ರಣ ಮಾಡುವವನಾಗಿದ್ದಾನೆ. ಯಾರ ಕೃಪೆಯಿಂದ? ಅಂಬ, ಅಮ್ಮನ ಕೃಪೆಯಿಂದ. ಮತ್ತೆ ಇನ್ನು ಕುಮಾರನ ಕಥೆ ಏನು? ಇದು ಹೇಗಪ್ಪ ಅಂದ್ರೆ, ಕುಮಾರ ಗಣನಾಥರನ್ನ ನೆನೆಸ್ಕೊಂಡ್ರೆ ಗಿಡಕ್ಕೆ ಮೇಲಿನ ಎಲೆಯಿಂದ ನೀರು ಹಾಕೊಂಡು ಬರ್ತೇವಾ? ಎಲ್ಲಿಂದ ನೀರು ಹಾಕ್ತೇವೆ? ಕೆಳಗಡೆಯಿಂದ. ಹಾಗೆ ಕೆಳಗಡೆ ಬೇರ್ಗೆ ಹಾಕ್ಬಿಟ್ರೆ ಅದಕ್ಕೆಲ್ಲ ಎಲ್ರಿ ಹೋಗುತ್ತೆ ನೋಡಿ.
ಅದು ಒಂದು ತಮಾಷೆ ಕಥೆ ಇದೆ. ಒಬ್ಬ ಒಂದು ಉದ್ಯಾನವನ ಮಾಡ್ಕೊಂಡಿರ್ತಾನೆ. ಉದ್ಯಾನವನದಲ್ಲಿ ತುಂಬ ಪ್ರೀತಿ ಅವನಿಗೆ, ಅಂದ್ರೆ ತನ್ನ ಪ್ರಾಣ ಅನ್ನುವ ಹಾಗೆ ಅದು ಏನು ಕೈತೋಟನ ಮಾಡ್ಕೊಂಡಿರ್ತಾನೆ. ಅವನು ಒಂದು ಕೋತಿನ ಸಾಕೊಂಡಿರ್ತಾನೆ. ಒಂದು ಸಲ ಅವನಿಗೆ ಏನಾಗುತ್ತೆ, ವಿಧಿ ಇಲ್ಲದೆ ಒಂದು ವಾರ ಕಾಲ ಹೋಗಲೇಬೇಕಾದಂತಹ ಪ್ರಸಂಗ ಬರುತ್ತೆ. ತೋಟ ಬಿಟ್ಟು ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ. ಆದ್ರಿಂದ ಅವನೇನ್ ಮಾಡ್ತಾನೆ, ಕೋತಿಗೆ ಹೇಳ್ತಾನೆ, ನೀನು ಈ ಗಿಡ ಮರಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋ, ಗಿಡ ಮರಗಳಿಗೆ ನೀರು ಹಾಕಿ ಚೆನ್ನಾಗಿ ರಕ್ಷಣೆ ಮಾಡು ಅಂತ ಹೇಳ್ತಾನೆ. ಆಗ್ಲಿ ಅಂತ ಹೇಳುತ್ತೆ ಆ ಕೋತಿ. ಆಮೇಲೆ ಇವನು ಹೋಗಿ ಬಂದು ನೋಡಿದ್ರೆ ಎಲ್ಲ ಗಿಡ ಬತ್ತೋಗಿದೆ. ಯಾಕೋ ನೀರ್ ಹಾಕ್ಲಿಲ್ವೇನೋ ಅಂದ್ರೆ, ಹಾಕದ್ನಲ್ಲ ಅಲ್ಲಿ ಎಲೆ ಮೇಲಿಂದ. ಅದರಿಂದ ಏನಾಯ್ತು, ಯಾವ ಗಿಡಕ್ಕೂ ನೀರು ಬರಲಿಲ್ಲ. ಹಾಗಲ್ಲಪ್ಪ, ಬೇರ್ಗೆ ಹಾಕ್ಬೇಕು ಅಂತ ಹೇಳಿಕೊಟ್ಟ. ಈಗ ಇನ್ನೊಂದ್ಸಲಿ ವಿಧಿ ಇಲ್ಲ, ಆಕಸ್ಮಿಕವಾಗಿ ತಕ್ಷಣದಲ್ಲೇ ಹೋಗ್ಬೇಕಾಯ್ತು. ಬೇರ್ಗೆ ಹಾಕ್ಬೇಕು ಅಂದಿದ್ನಲ್ಲ, ಈ ಕೋತಿ ಏನ್ ಮಾಡ್ತು, ಎಲ್ಲ ಅಲ್ಲಾಡಿಸ್ತು, ಮೇಲೆ ಕೀಳ್ತು, ಬೇರ್ಗೆ ನೀರ್ ಹಾಕ್ತು, ಆಮೇಲೆ ಇಡ್ತು. ಅಂದ್ರೆ ಹಾಗೆ ಮಾಡಿದ್ರು ಕೂಡ ಮತ್ತೆ ಎಲ್ಲ ಹೋಯ್ತು. ಹಾಗಲ್ಲ, ಅಂದ್ರೆ ಮೂಲವನ್ನ ನಾವು ಯಾವ ರೀತಿ ಮೂಲಕ್ಕೆ ಅರ್ಪಿಸಿದ್ದು ಎಲ್ಲವನ್ನ ಮುಟ್ಟುತ್ತೆ. ಇದು ಸುಮ್ಮನೆ ತಮಾಷೆಗೆ ಹೇಳಿದಷ್ಟೇ. ಹಾಗೆ ಬೇರಿಗೆ ಈಗ ಗಣನಾಥ ಏನಾಗಿದ್ದಾನೆ, ಅಮ್ಮನನ್ನ ತೃಪ್ತಿಪಡಿಸುವುದಕ್ಕೆ ಮೊಟ್ಟ ಮೊದಲ ಹೆಜ್ಜೆಯಾಗಿ ನಿಂತಿದ್ದಾನೆ. ಹಾಗೆ ಗಣನಾಥ ಕುಮಾರ ಏನ್ ಮಾಡ್ತಾನೆ, ಅವನು ದೇವಸೇನಾಧಿಪತಿ. ದೇವಸೇನಾಧಿಪತಿ ಅಂತ ಅವನ ಹೆಸರು. ಈಗ ನಾವು ಯಾವ ಸೇವೆಗೆ ಹೊರಟಿದ್ದೇವೆ, ಕುಲಕುಂಡಾಲಯ, ಕೌಲಮಾರ್ಗ ತತ್ಪರ ಸೇವಿತ, ಕುರುಕುಲ್ಲ ಅಂದ್ರೆ ಬಲಿಯನ್ನ ಕೊಟ್ಟು ನಮ್ಮನ್ನ ಏನೆಲ್ಲ ಮಾಡೋ ಸೇವೆಗೆ ಹೊರಟಿದ್ದೇವಲ್ಲ, ಆ ಹೊರಟಿರುವ ಸೇವೆಯಲ್ಲಿ ನಮಗೆ ಅಡ್ಡ ಮಾಡೋರು ಯಾರು, ನಮ್ಮೊಳಗೆ ಇರುವ ಆಸುರಿ ಶಕ್ತಿಗಳು. ಆಸುರಿ ಶಕ್ತಿಗಳು ಯಾರು, ಕಾಮಕ್ರೋಧ ಲೋಭಮೋಹಾದಿಗಳು. ಅವರನ್ನ ಅವನು ದೂರ ಮಾಡದೇ ಇದ್ರೆ ನಾವು ಸಾಗೋದೆಲ್ಲಿ. ಆದ್ರಿಂದ ಕುಮಾರ. ಆದ್ರಿಂದ ಕುತ್ಸಿತ ಆದಂಥ ಶಕ್ತಿಗಳಿದೆಯಲ್ಲ, ಕುತ್ಸಿತಾನ್ ಶಕ್ತಿನ್ ಮಾರಯತಿ ಇತಿ ಕುಮಾರ. ಕುತ್ಸಿತವಾದ ಶಕ್ತಿಗಳನ್ನ ನಿರ್ಮೂಲ ಮಾಡಿ ಗಣನಾಥನಾದವನ ಸಹಕಾರದೊಡನೆ ಇವರಿಬ್ಬರು ಏನ್ ಮಾಡ್ತಾರೆ, ಪರಾದೇವಿಯ ಬಳಿಗೆ ನಮ್ಮನ್ನ ಮುಟ್ಟಿಸ್ತಾರೆ. ಹಾಗಾಗಿ ಅಮ್ಮ ಕುಮಾರ ಗಣನಾಥ ಅಂಬಾ, ಕುಮಾರ ಗಣನಾಥ ಅಂಬಾ. ಮುಂದಿನದನ್ನ ನಾವು ನಾಳೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः.